ಎನ್ಡಿಎ ಮೈತ್ರಿಕೂಟ ಆದಮೇಲೆ ಹಲವಾರು ಮುಖಂಡರು ನಮ್ಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಕ್ಷದಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಆ ವಿಚಾರವನ್ನು ಹಲವಾರು ಸಲ ನಮ್ಮ ಮುಖಂಡರೆಲ್ಲ ನನ್ನ ಗಮನಕ್ಕೆ ತಂದಾಗ ಆಯ್ತು, ಸರಿ ಹೋಗ್ತದೆ, ನಾವೆಲ್ಲ ಸಕ್ರಿಯವಾಗಿ ನಾವೆಲ್ಲ ಕೂಡ ಅನ್ಯ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದು ವಿಧಾನಸಭಾ ಚುನಾವಣೆಯನ್ನು ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾನು ಪಕ್ಷಕ್ಕೆ ಸೇರಿಕೊಂಡಾಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಮಾಡಿದ್ವಿ. ಅದಾದ ನಂತರ ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರ ಒಂದು ಹೊಂದಾಣಿಕೆಯಿಂದ ಎನ್ಡಿಎ ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅಂದಿನ ನಮ್ಮ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರೂ ಕರೆಸಿ ಎಲ್ಲ ಮೂಲ ಬಿಜೆಪಿಯವನ್ನ ಸಕ್ರಿಯ ಕಾರ್ಯಕರ್ತರನ್ನ ನಮ್ಮ ಅಭಿಮಾನಿಗಳ ಕರೆಸಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವತ್ತು ಸುಮಾರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 52 ಜನ ನಮ್ಮ ಬೆಂಬಲಿತರನ್ನ ಗೆಲ್ಸ್ಕೊಟ್ವಿ. ಆ ಮುಖೇನ ಒಂದು 3-4 ಪಂಚಾಯತ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ನಾವು ಅಧ್ಯಕ್ಷರು, ನನ್ನ ಕಡೆ ಇನ್ನೊಂದು ಪಂಚಾಯತ್ ಮಾಡಿಕೊಂಡು ಒಂದು 4 ಗ್ರಾಮ ಪಂಚಾಯತ್ ಕೈ ಹಿಡಿದ್ವಿ. ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಬಂತು, ಚುನಾವಣೆಯನ್ನು ಮಾಡಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ. ಆದರೆ ಅಲ್ಲಿ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿನ ಇಲ್ಲಿ ಗುರ್ತಿ ಎನ್ಡಿಎ ಅಭ್ಯರ್ಥಿ ಮಾಡಿದ್ರು. ನಮ್ಮ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರು ಅವರಿಗೆ ಸ್ಥಾನ ಸಿಗಲಿಲ್ಲ. ಆಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎನ್ಡಿಎ ಸಿದ್ಧಾಂತದ ಮೇಲೆ ನಾವೆಲ್ಲ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದ್ರೂ ಬೇರೆ ರೀತಿಯಲ್ಲಿ ಅನ್ಯತಾ ಭಾವನೆಯನ್ನು ಮಾಡಿದ್ರು. ಇದೇ ಚುನಾವಣಾ ಪ್ರಚಾರಕ್ಕೆ ನಮ್ಮ MP ಸಾಹೇಬರು ಅದು ಅಭ್ಯರ್ಥಿಗಳು ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವು ಅಸಮಾಧಾನಗಳು ಹೊಗೆಯಾಡುತ್ತೆ. ಇದುವರೆಗೂ ನಾನು ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಿಗಾಗಲಿ ನಾನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಸರ್ ಹೋಗ್ತದೆ ಬಿ ಅಂತೇಳಿ. ಅವತ್ತು ನಡೆದಂತ ಇದು ದಾಖಲೆಗಳ ನಿಮ್ಗೆ ಗೊತ್ತಿದೆ, ನಾನೆಲ್ಲ ಕೊಡ್ತೀನಿ. ಏನು ಚುನಾವಣಾ ಪ್ರಚಾರಕ್ಕೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನಿಲ್ಲ, ದಿಬ್ಬೂರಲ್ಲಿ ಒಂದು ದಿವಸ, ಶಿಡ್ಲಘಟ್ಟ ಮತ್ತು ಜಂಗಮಕೋಟೆ ಒಂದು ದಿವಸ ಹಾಕೊಂಡಿದ್ರು. ಅವತ್ತು ಕರಪತ್ರಗಳನ್ನ ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸ್ಕೊಂಡು ಆ ಕರಪತ್ರದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಮಾಮೂಲು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು, ಕೆಳಗಡೆ ಅಭ್ಯರ್ಥಿನ ಹಾಕಿದ್ರು. ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು, ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಫೋಟೋಗಳು ಮಾತ್ರ ಹಾಕಿದ್ರು. ನಮ್ಗೆ ಅದು ಕರಪತ್ರನೂ ಕೊಟ್ಟಿರ್ಲಿಲ್ಲ. ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಬೆಳಗ್ಗೆನೆ ಅವ್ರ ರಾತ್ರಿ ನನಗೆಲ್ಲ ಬಂದಿದ್ರು. ನಾನು ಅವತ್ತು ಪ್ರಥಮ ದಿನ ಆ ಒಂದು ಪ್ರಚಾರಕ್ಕೆ ಕೂಡ ಹೋಗಲಿಲ್ಲ. ಅಲ್ಲೇ ಗೊಂದಲ ಪ್ರಾರಂಭವಾಯಿತು. ಆಮೇಲೆ ನಾನು ಕೆಲವು ಗಮನಕ್ಕೆ ತಂದಾಗ ಆ ಎನ್ಡಿಎ ಮುಖಂಡರಾದಂತ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ರು. ಎಲ್ಲರೂ ತಪ್ಪಾಗಿದೆ, ಕ್ಷಮಿಸಬೇಕು, ಬೇಡ ಅಂತೇಳಿ ಮನವಿ ಮಾಡಿದ್ರು. ಹಿರಿಯರು, ನಾವು ಪಕ್ಷಿಕ ಸಿದ್ಧಾಂತ ಅಥವಾ ಒಂದು ಗೌರವವಾಗಿ ನಾವು 35 ವರ್ಷದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಯಾವುದೇ ಕಟ್ಟುಪಾಡಾಗ್ಲಿ ಯಾವುದೇ ಒಂದು ಧೋರಣೆಗಳಿಗಾಗಿ ನಾನು ಹೋಗಲ್ಲ. 4 ಜನ ಅಂತೇಳಿ ಅವತ್ತು ಮತ್ತೆ 11 ಗಂಟೆಗೆ ಅಂದಿಗಳ ಚೌಟ್ರಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕಾರ್ಯಕ್ರಮ ಭಾಗವಹಿಸಿದೆ. ಅದಾದ ನಂತರ ಜಂಗಮಕೋಟೆಯಲ್ಲಿ ಭಾಗವಹಿಸಿದೆ. ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ. ಆಮೇಲೆ ನಮ್ಮ ಕಾರ್ಯಕರ್ತರೆಲ್ಲ ಮಾಡಿದ್ರು. ಅದಾದ ನಂತರ ಚುನಾವಣೆ ಆಯಿತು. ಚುನಾವಣೆ ಆದಾಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಕೂಡ ಅಲ್ಪ ಸ್ವಲ್ಪ ಬಹುಮತಗಳು ಬಂತು ಎಲ್ಲಿ. ಅದಾದ ನಂತರ ಹಲವಾರು ಸಮಸ್ಯೆಗಳು ಉದ್ಭವ ಆದವು. ಆದ್ರೂ ನಾವೆಲ್ಲ ಕೂಡ ಬಿಜೆಪಿ ಪಕ್ಷವನ್ನು ಕಟ್ಟಬೇಕಂತ ಸಿದ್ಧಾಂತದಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ನಾವೆಲ್ಲ ನಮ್ಮ ಕಾರ್ಯಕರ್ತರು ಸುಮಾರು 34 ಗ್ರಾಮ ಪಂಚಾಯತ್ಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ನಾವು ಪಕ್ಷ ಕಟ್ಟಬೇಕು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಅದಾದ ನಂತರ ನಗರಸಭೆ ಚುನಾವಣೆ ಬಂತು. ಆಮೇಲೆ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ ಬಂತು. ಅದೆಲ್ಲ ಚುನಾವಣೆ ಬಂದ ಸ್ವಲ್ಪ
ನಮ್ಮಲ್ಲಿ ಒಂಥರ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಕ್ಕೆ ಹಿಂದೇಟ್ ಆಗುತ್ತೆ. ಅವಾಗ ನಾನು ಕೂಡ ಆಯ್ತು ಮಾಡ್ಲಿಕ್ಕೆ ಬಿಟ್ಟಾಗ ಆಮೇಲೆ ಸದಸ್ಯರ ನೋಂದಣಿ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಅದರಲ್ಲಿ ಹೋಬಳಿ ಮಟ್ಟದಲ್ಲಿ ನಾವೆಲ್ಲ ಕೂಡ ಹೋಗಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಮಾಡಿದ್ವಿ. ಜಿಲ್ಲಾ ಮಟ್ಟದ ಸಭೆಯಲ್ಲಿ ಇರ್ಬೋದು, ರಾಜ್ಯ ಮಟ್ಟದ ಸಭೆ ನಾವೆಲ್ಲ ಕೂಡ ಮುಖಂಡರು ಭಾಗವಹಿಸಿ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ NDA ಆದ್ಮೇಲೆ ನಾವು ಮೂಲಭೂತವಾಗಿ ನನ್ನ ರಾಜಕೀಯ ಪ್ರಾರಂಭವಾಗಿದೆ ಜನತಾ ಪರಿವಾರದಲ್ಲಿ. ಅದನ್ನು ಮಾಡಿದ್ವಿ. ನಾನು ಶಾಸಕರಾಗಿ ಮಾಡಿದ ಕ್ಷೇತ್ರದಿಂದ ಅಭಿವೃದ್ಧಿ ಮಾಡಿ ಎಲ್ಲ ಮಾಡಿದ್ಮೇಲೆ ಹಲವಾರು ರಾಜಕೀಯ ವಿದ್ಯಮಾನಗಳ ಬದಲಾವಣೆ ಆದ್ರಿಂದ 2013ರಲ್ಲಿ ನಾನು ಶಾಸಕನಾಗಿ ಈ ಕ್ಷೇತ್ರಕ್ಕೆ 5 ವರ್ಷ ಕಾಲ ಸೇವೆ ಕೊಟ್ಟೆ. ಅದಾದ್ಮೇಲೆ 2014ರಲ್ಲಿ ಬದಲಾವಣೆ ಪ್ರಜ್ಞಾನಿಗಳ ಕೆಲವರು ನನ್ನ ಮಾತಾಡ್ತಾರೆ, ಹೋಗ್ತಾರೆ, ಕಾರ್ಯಕ್ರಮ ನಾನು ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸ್ತೀನಿ. ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ವಿರೋಧ ಪಕ್ಷದವರು ಅಥವಾ ಇನ್ನೊಬ್ರು ಅಥವಾ ಅಭ್ಯರ್ಥಿಗಳಾದವರೆಲ್ಲ ಬರ್ತಾರೆ, ಫೋಟೋ ತಗೋತಾರೆ. ಅದನ್ನ ಮಾಧ್ಯಮಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮಾಧ್ಯಮ ಕಾರ್ಯಕ್ರಮದಲ್ಲಿ ಅಂದಿಗಳಲ್ಲಿ ಭಾಗವಹಿಸಿದಲ್ಲಿ ಅವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆದವ್ರದ್ದು ಬಂದಿದ್ರು, ಇನ್ನೊಬ್ರು ಬಂದಿದ್ರು, ಇಂಡಿಪೆಂಡೆಂಟ್ ಎಲ್ಲ ಬಂದಿದ್ರು. ಆ ಫೋಟೋಗಳನ್ನ ನೀವೇ ಕೂಡ ನಮ್ಮ ಅಧ್ಯಕ್ಷ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಫೋಟೋ ತಗೊಂಡು ನಮ್ಮ ವರಿಷ್ಠರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಕೆಲಸ ಇಲ್ಲ. ಅದೇ ಪದೇ ರೀತಿ ಅಂತಂದ್ರೆ ಉತ್ಸಾಹ ಆಗಿ ಕೆಲಸ ಮಾಡಕ್ಕೆ ನಮ್ಮ ಕಾರ್ಯಕರ್ತರಿಗೂ ನನಗೂ ಸ್ವಲ್ಪ ಎಲ್ಲೋ ಕಡೆ ಬೇಸರ ಆಗಿದ್ದರಿಂದ ಆಮೇಲೆ ಎಲ್ಲರೂ ಕೂಡ ತಾವೇನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು, ಹೋರಾಟ ಮಾಡಬೇಕು. ಇದು ಶಿಡ್ಲಘಟ್ಟದಲ್ಲಿ ನಿಮ್ಮದೇ ಆದ ಒಂದು ಕೊಡುಗೆ ಇದೆ, ಮಾಡಿದ್ರಿ. ದಿವಂಗತ ಮುನ್ಷಾಪ್ತವರ ನಾಯಕತ್ವದಲ್ಲಿ ಈ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಆಗಿದೆ, ನೀವು ಮಾಡಿದ್ದೆಲ್ಲ ಜನರ ಒಳಗೆ ಬಂತು. ಅದ್ರ ಪ್ರಕಾರ ಆದ್ಮೇಲೆ ಮನೆಗೆ ನಮ್ಮ ಮುಖಂಡರ ಮಾತಾಡಿ ಆಯ್ತಪ್ಪ ಅಂತೇಳಿ ಒಂದು ಪಂಚಾಯತಿಗೆ ಒಂದು 5 ಜನ ಮುಖಂಡರು ಕರಿಬೇಕಂತ ನಾನೇ ಖುದ್ದಾಗಿ ಫೋನ್ ಮಾಡಿ ಕರೆದೆ. ಅದಕ್ಕೆ ಕಾರಣ ಇಷ್ಟ, ನಾನು ಯಾರ ಮೇಲೆ ಇರಲ್ಲ. ಡಾಕ್ಟರ್ ಸುಧಾಕರ್ ಅವರು MP ಆದ್ಮೇಲೆ ಒಂದು 2-3 ತಿಂಗಳು ಅವ್ರ ಜೊತೆ ಒಡನಾಡಿದ್ದ. ಅದಾದ ಅವರು ಡೆಲ್ಲಿ ಮತ್ತೊಂದು ಬಿಸಿ ಆದ್ಮೇಲೆ ಒಂದು 2-3 ತಿಂಗಳು ಅವರು ಮನೆ ಕಡೆ ಹೋಗ್ಲಿಲ್ಲ. ಮೊನ್ನೆ ಯಾವುದೋ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಅವರು ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ್ರು, ಏನಾರ ಜನ ಬರ್ತಾ ಇಲ್ಲ ಅಂದಾಗ, ಇಲ್ಲ ನೀವು ಬಿಸಿ ಆಗಿದೆ, ನಾವು ಕ್ಷೇತ್ರದಲ್ಲಿ ಓಡಾಡ್ತೀವಿ, ಕ್ಷೇತ್ರದಲ್ಲಿ ಇದ್ದಾಗ ಅಲ್ಲೋ ನಮ್ಮ ಕಾರ್ಯಕರ್ತರು ತಮ್ಮನ್ನು ಭೇಟಿ ಮಾಡ್ಬೇಕಂತ ಹಲವಾರು ಸಲ ನನಗೆ ಮನವಿ ಕೊಟ್ಟರು. ಅದೇ ನೀವು ಸಿಗ್ತಾರೆ ಅಂತ ಹೇಳಿದಾಗ ಇಲ್ಲ ನಾಳೆ ಕರ್ಕೊಂಬಂದ ಇಂಪಾರ್ಟೆಂಟ್ ಕರ್ಕೊಂಬಂದಾಗ ಹೋದ್ ಶನಿವಾರ ಅಥವಾ ಅಲ್ಲ ಅದಕ್ಕೆ 8 ದಿವಸದಲ್ಲಿ ಅವರೇ ಕರೆದು ಹೋದಾಗ 10 ಜನ ಹೋಗಿ ಮಾತಾಡಿ ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ವಿ. ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ಮವರು ಕೂಡ ಹಲವಾರು ವಿಚಾರಗಳು ನಮಗೆ ನೀವು ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಬಿಜೆಪಿ ಬಂದಾಗ ಬಿಜೆಪಿ ಸೇರ್ಪಡೆ ಆದ್ಮೇಲೆ ನೀವು ಕೂಡ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಒಬ್ಬ ಮಾಜಿ ಶಾಸಕನ ಉಳಿಸಿಲ್ಲ ಅಂತೆಲ್ಲ ಚರ್ಚೆಗಳಾಯ್ತು. ಇಲ್ಲ ನಾವು ಏನೋ ಮಾಡ್ತೀವಿ ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರು. ಆ ವಿಚಾರವನ್ನ ನಾವು 10-15 ಜನ ವಿಚಾರವನ್ನ ಒಂದು ಪಂಚಾಯತಿಗೆ ಒಂದು 5 ಜನ 6 ಜನ ಮುಖಂಡರು ಕರೆದು ಚರ್ಚೆ ಮಾಡಿ ಈ ರೀತಿ ಹೋಗಿ ಅವ್ರಿಗೂ ಕೂಡ ಮನವರಿಕೆ ಮಾಡೋ ಉದ್ದೇಶದಿಂದ ಮೊನ್ನೆ ನಾನು ಸಭೆ ಕರೆದಿದ್ದೀವಿ. ಬೇರೆ ಯಾವುದೇ ಗುಂಪುಗಾರಿಕಿಲ್ಲ, ಯಾವುದೇ ನಮ್ಮ ಮೇಲೆ ಯಾವುದೇ ಹುಡುಕಿಲ್ಲ, ಮತ್ತೊಂದಿಲ್ಲ. ಅದನ್ನ ಕೆಲವು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಮುಖಂಡರನ್ನೆಲ್ಲ ಮಾತಾಡಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮಲ್ಲಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಬೆಳೆಸಬೇಕು, ಕಟ್ಟಬೇಕಂತೇಳಿ ನಮಗೆ ಯಾವ ರೀತಿ ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲ, ರಾಜ್ಯಾಧ್ಯಕ್ಷರು ಕೂಡ ಅಡಾಕಾಗಿದ್ದಾರೆ. ಇನ್ನು ಪದಾಧಿಕಾರಿಗಳು ಹಿಂದೆ ಮಾಡಿದ್ರೆ ಅವರೇ ಮುಂದೆ ಆ ಪದಾಧಿಕಾರಿಗಳು ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಿದಾಗ ನಮ್ಮ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕೆಲಸ ಮಾಡ್ಬೇಕಂತ ಉದ್ದೇಶದಿಂದ ನನ್ನ ಸಭೆ ಕರೆದ್ವಿ. ಇವತ್ತು ಆ ಉದ್ದೇಶ ಬಿಟ್ಟರೆ ಬೇರೆ ಅನ್ಯತಾ ನಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ, ನಮ್ಮಲ್ಲಿ ಅಂದ್ರೆ ಗುಂಪುಗಾರಿಕೆ ಅಂತ ತಿಳಿಸೋದಕ್ಕೆ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಕರೆದೆ. ನಮ್ಮ ಪಕ್ಷದ ನಮ್ಮ ಅಭಿಮಾನ ಮುಖಂಡರಿಗೆ ವಿಷಯ ಮುಟ್ಟಿಸಬೇಕು ಅನ್ನೋದು ಮೂಲ ಉದ್ದೇಶ. ಅಲ್ಲಿ ಕೆಲವು ಅವರ ಅನಿಸಿಕೆಗಳು, ಅವರ ನೋವುಗಳು, ಅವರು ನಾವು ಏನು ಮುಂದೆ ನಾವೆಲ್ಲ ನೀವೆಲ್ಲ ಬಂದ್ರಿ ಕರ್ಕೊಂಡ್ಬಂದ್ರಿ, ಆ ಅಭ್ಯರ್ಥಿಗಳೆಲ್ಲ ಕ್ಷೇತ್ರ ನಾವೆಲ್ಲ ಕಾಯವಾಚ ನಿಮ್ಗೆ ಗೊತ್ತಿದೆ, ಎಲ್ಲ ಓಡಾಡಿ ನಮ್ಮ ಕ್ಷೇತ್ರದ ಜನತೆ ಅವರು ಕೂಡ ಎಲ್ಲ ಶ್ರಮ ಪಟ್ಟು ಒಂದು 14-15 ಸಾವಿರ ಓಟ್ ಬಿತ್ತು ಬಿಜೆಪಿ. ಅದ್ರ ಹಿಂದೆ ಎಷ್ಟು ನಿಮಗೂ ಎಲ್ಲ ಗೊತ್ತಿದೆ. ಅದಾದ ನಂತರ ಸ್ವಲ್ಪ ಎಲ್ಲೋ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಈ ರೀತಿ ನಮಗೆ NDA ಆದ್ಮೇಲೆ NDA ನಿಮ್ಗೆ ಏನ್ ಗೊತ್ತಿದ್ವಿ, NDA ಅಲ್ಲಿ ನಾವು ಯಾವ ರೀತಿ ನಿಮಗೂ ಗೊತ್ತಿದೆ. ಅದು ನಾನು ವೈಯಕ್ತಿಕ ಯಾರು ಟೀಕೆ ಮಾಡಬೇಕು. ಆ NDA ಆದ್ಮೇಲೆ ಎಲ್ಲೋ ಒಂದ್ ಕಡೆ ನಮಗೆ ಮನಸ್ಸಿಗೆ ಅಸಮಾಧಾನ ಆಗಿದೆ ಅಂತೇಳಿ ಎಲ್ಲರೂ ಹೇಳ್ದ. ಅದು ಏನು ಅಸಮಾಧಾನ ಕೊಡೋದು ಬೇಡಪ್ಪ, ನಾವು ಡಾಕ್ಟರ್ ಸುಧಾಕರ್ ಭೇಟಿ ಮಾಡಿದ್ವಿ, ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದೆ ನಿಮ್ನೆಲ್ಲ ರೀತಿಯಲ್ಲೂ ಅವ್ರನ್ನೂ ಎಲ್ಲ ನಮ್ಮಲ್ಲಿ ಯಾವುದೇ ಇದಿಲ್ಲ, ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟೋಣ. ನಾನು ನಿಮ್ಗೆ ಏನು ಸ್ಥಾನಮಾನ ಕೊಡಬೇಕು, ಏನು ಗೌರವ ಕೊಡಬೇಕು, ಘನತೆ ಮಾಡಬೇಕು, ಅದು ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಕಾರ್ಯಕರ್ತನೆಲ್ಲ ಮಾಡ್ತು ಅಂತ ಹೇಳಿದ್ರು. ಆ ವಿಚಾರವನ್ನ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡರು ತಿಳಿಸ್ಬೇಕಂತ ಕರೆದಿದ್ವಿ. ಅದು ಪ್ರಯೋಜನ ಇಲ್ಲ. ಸರ್ಕಾರದ ಕಾರ್ಯಕ್ರಮ ಆದಾಗ ಪ್ರೋಟೋಕಾಲ್ ಅಡಾಪ್ಟ್ ಮಾಡ್ತಾರೆ.
ಚುನಾವಣೆ ಅಂದಾಗ ಜನಪ್ರತಿನಿಧಿಯಾಗಿರ್ತಕ್ಕಂಥವ್ರಿಗೆಲ್ಲರಿಗೂ ಮನಸ್ಸು ಬರ್ಬೇಕಾನೆ. ಒಬ್ಬ ಮಾಜಿ ಶಾಸಕನ ನೆಗ್ಲೆಕ್ಟ್ ಮಾಡಿದಾಗ ಬೋತ್ ಸೈಡ್ ಆಗಿದೆ. ಅದು ಒಬ್ಬರ ಮೇಲೆ NDA ಅಂತ ಏನು ಜವಾಬ್ದಾರಿ ಗೊತ್ತಿರ ಅವರೆಲ್ಲರಿಗೂ ಅನ್ವಯ ಆಗುತ್ತೆ. ಅವರೆಲ್ಲರೂ ಒಂದು ಕಡೆ ಬಿಡು ಅಂತ ಹೇಳ್ಬಿಟ್ಟು ರಾಜಣ್ಣ ಅವ್ರು ಬಿಟ್ಟಿದ್ದಾರೆ. ರಾಜಣ್ಣ ಅವ್ರು ಬಿಟ್ಟಿದ್ರಿಂದ ಅವ್ರ ಜೊತೆಯಲ್ಲಿ ಇದ್ದಂಥವ್ರ ಅಭಿಮಾನಿಗಳಿಗೆಲ್ಲರೂ ಬೇಸರ ಆಗಿದೆ. ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಧಾಕರ್ ಹತ್ರ ನಾವು ಅದನ್ನು ರಿಪೋರ್ಟ್ ಮಾಡಿ ಹೇಳಿದ್ದೀವಿ. ಅವರು ಅದನ್ನು ಸರಿಪಡಿಸಿ ಮುಂದೆ ಆ ಅನುಮಾನ ಇಲ್ಲದೆ ತೊಂದರೆ ಇಲ್ಲದೆ ಮಾಡ್ತೀನಿ ಅಂತ. ಜಿಲ್ಲೆಯಲ್ಲಿ ನನ್ನ ಒಂದು ಸಮನ್ವಯ ಸಮಿತಿ ಇದೆಯಾ? ಜಿಲ್ಲೆಯಲ್ಲಿ ಸಮಿತಿಗಳಿಲ್ಲ, ಯಾವುದೂ ಇಲ್ಲ, ಎಲ್ಲಾನು ಸುಮ್ಮನೆ ಟೆಂಪರರಿ ಇದೆ ಅಷ್ಟೇ. ಆಗ್ತದೆ, ನೆಕ್ಸ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ದುಃಖ ದುಮ್ಮಾನ ಯಾರಕ್ಕೆ ಹೇಳ್ಕೊಳ್ಳೋದು? ಈ ಸಮಸ್ಯೆ ನಿಮ್ಮ ದುಃಖ ದುಮ್ಮಾನ ಯಾರಕ್ಕೆ ಹೇಳ್ಕೊಳ್ಳೋದು? ಅದಕ್ಕೆ ನಮ್ಮ ಹೆಣ್ಕಪ್ಪ ಹೋಗಿ ಹೇಳಿದ್ವ ಸುಧಾಕರ್ ಅವ್ರ ಹತ್ರ ಹೇಳ್ಬೋದು, ಇಲ್ಲ ವಿಜಯ ಅವ್ರ ಹತ್ರ ಹೇಳ್ಬೋದು. ಸದ್ಯ ಅದಕ್ಕೆ ನಾನು ಹೇಳ್ತೀಗ ಪಕ್ಕದ ಮನೆ ನಮ್ಮನೆ ಸರ್ ಮಾಡ್ಕೊಂಡು ಪಕ್ಕದ ಮನೆ 2 ಗಂಟೆ ಫಸ್ಟ್ ನಾವೇನು ಕಾರ್ಯಕರ್ತನ ಸೇರಿದ್ರಿಂದ ನಿಮ್ಗೆ ಗೊತ್ತಿರ್ಬೋದು. ಈಗ ಅವರು ಬಂದಮೇಲೆ ನಾನು ಮುಚ್ಚುಂಬರ ಏನಿಲ್ಲ. ರಾಜಣ್ಣವರು ಅವ್ರ ಶಾಸಕರು ಅವರು ಇಮಿಡಿಯೇಟಾಗಿ ಮಾತಾಡಿದ್ರು. ನಾನು ಹೇಳಿದ್ ನಮ್ಮನ್ನೆಲ್ಲ ಹೆಂಗೆ ಕಡೆಗಣಿಸಿದ್ರು ಅಂತ ಬಿಟ್ಬಿಟ್ಟು ನೀವು 4-5 ವರ್ಷದಿಂದ ನಾವೆಲ್ಲ ಪಕ್ಷ ಕಟ್ಟಿ ಎಲ್ಲ ಮಾಡಿದ್ವಿ. ಯಾರು ಈ ಪಕ್ಷ ಕಾರ್ಯಕ್ರಮದಿಂದ ನಾವೆಲ್ಲ ಓಡಾಟ ಮಾಡೋದು ನಮ್ಮನ್ನೆಲ್ಲ ಹೆಂಗೆ ಕಡೆಗಣಿಸಿದ್ರು ಗೊತ್ತು ಅಲ್ವಾ? ಆದರೂ ನಾವೇನು BJP ಪಕ್ಷ ಬಿಟ್ಟು ಹೋಗಿದ್ವಿ, BJP ಕಾರ್ಯಕರ್ತರಿದ್ದೀವಿ. ನಾವು ಇವತ್ತು ಅವ್ರ ಆಫೀಸಲ್ಲಿ ಕಾರ್ಯಕ್ರಮ ಬಿಟ್ಟು ಬೇರೆ ಇಲ್ಲೇ ಕಾರ್ಯಕ್ರಮ ಹೋಗೋದು BJP ಕಾರ್ಯಕ್ರಮ ಕಾಣಿಸ್ಕೊಡ್ತೀವಿ. ಹಾಗಾಗಿ ನಾವೇನಾದ್ರೂ ಆ ಕಾರ್ಪೊರೇಟ್ ಸಿಸ್ಟಮ್ ಬೇಡ ಅಂತೇಳಿ ಅದನ್ನೆಲ್ಲ ಒಂದು ವರಿಷ್ಠ ಹತ್ರ ರಾಜಣ್ಣ ನೇತೃತ್ವದಲ್ಲೆಲ್ಲ ಸೇರಿ ಒಂದು ಏನು ವರಿಷ್ಠರಿಗೆ ಮುಟ್ಟಿಸಿದ್ವಿ. ಅವರೇ ಹೇಳಿದ್ದಾರೆ ಇದೇನು ಪ್ರಧಾನ ಕಾರ್ಯದರ್ಶಿಗಳು ಯಾರು ಇಚ್ಛಾ ಇದ್ದಾರೆ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಒಂದು ವಿಷಯ ಮುಟ್ಟಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯವರೆಗೂ ತಗೊಂಡೋಣ ಇದು ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ. ಈಗ ಎಲ್ಲ ಗೊತ್ತಿರ್ಬೋದು, ಎಲ್ಲಿ ಸ್ಟೇಟಿಂದ ಹಿಡಿದು ಎಲ್ಲಿಂದ ಹಿಡಿದು ಆಫೀಸ್ ಅನ್ನೋದು ಸಪ್ರೇಟ್ ಇರುತ್ತೆ, ಬಾಡಿಗೆ ಇರುತ್ತೆ, ಎಲ್ಲ ಪಕ್ಷದ ಕಚೇರಿ. ಇವಾಗ ನೀವು ಸ್ವಂತ ಜಾಗದಲ್ಲಿ ಅವ್ರ ಲೀಡರ್ಶಿಪ್ ಇದ್ದಾಗ ಅವ್ರ ಸ್ವಂತ ಜಾಗದಲ್ಲಿ ಕೆಲವರು ಮುಗಿಸ್ಕೊಂಡು ಇದ್ದಾರೆ ಎಲ್ಲ. ಅದಕ್ಕೆ ನಾವೇನು ಹೇಳಿದ್ರೆ ಈ ಪಕ್ಷನೂ ಹೊರಗಡೆ ಮಾಡಿ ಎಲ್ಲರೂ ಈಗ ಅವರೇ ಅವ್ರ ನಾಯಕತ್ವದಿಂದ ನಾನು ಇದು ಮಾಡ್ತೇನೆ. ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸಿಸ್ಟಮ್ ಚೆನ್ನಾಗಿಲ್ಲ, ಏನು ನಡವಳಿಕೆಗಳು ಈಗ ಅವ್ನು ಬೇಡ ಇವನು ಬೇಡ ಅವ್ನ ಮನೋಭಾವ ಇದೆಯಲ್ಲ. ಈಗ ಹಾಗಾದ್ರೆ ಅವ್ನು ಬೇಡ ಇವ್ನು ಬೇಡ ಅಂದ್ರೆ ನಾವೆಲ್ಲ ಇರೋದು ಅಲ್ವಾ? ಸರಿ ಸರ್, ಈಗ ಮುಂದಿನ ಚುನಾವಣೆಗಳಲ್ಲಿ ಅವ್ರ ನಾಯಕತ್ವವನ್ನು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ. ಮುಂದಿನಲ್ಲಿ ಯಾರು ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಹೋಗೋದು. ನಾವೇನು ಅವ್ರ ನಾಯಕತ್ವನೇ ಇದು ಮಾಡ್ತಾರೆ, ಸಿಸ್ಟಮ್ ಚೇಂಜ್ ಮಾಡೋದು. ಈಗ ಹೇಳಿದ್ರಿ ನೀವು ಅವ್ರ ನಾಯಕತ್ವ ಅಂತ, ಮುಂದಿನ ಅವ್ರ ನಾಯಕತ್ವದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ. ಹೈಕಮಾಂಡ್ ಯಾರು ಟಿಕೆಟ್ ಕೊಡ್ತಾರೆ ಹೋಗಿ ಹೋಗ್ತೀವಿ. ನಾನು ಹೇಳಿ ಸಿಸ್ಟಮ್ ಬಗ್ಗೆ ಮಾತಾಡ್ತೇನೆ. ಏನು ಇಲ್ಲಿ ನಡವಳಿಕೆಗಳು ಸಿಸ್ಟಮ್ ಇದೆಯಲ್ಲ, ಬೇರೆ ಕಡೆ ಇದ್ದ ಸಿಸ್ಟಮ್ ಇದೆ, BJP ಸಿಸ್ಟಮ್ ಥರ ಇದೆ. ನಿನ್ನೆ ವಾಟ್ಸಾಪ್ನಲ್ಲಿ ನಾವು ನೋಡಿದ ಸುದ್ದಿ ಪ್ರಕಾರ ಸ್ಥಳೀಯರಿಗೆ ಮಾತ್ರ ಅದು ವಿಚಾರ ಸುಳ್ಳ ನಿರ್ಣಯ ತಗೊಳ್ಳೋದಿಲ್ಲ. ಕೆಲವು ಮುಖಂಡರ ಸಲಹೆಗಳು ಆ ರೀತಿ ಮಾತಾಡಿದ್ದಾರೆ. ನಾನು ಆಗ್ಲೇ ಇಲ್ಲ, ಕೆಲವರು ಅವರವರ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದಾರೆ. ಅದು ಬಹಳಷ್ಟು ನಾವೆಲ್ಲ ಮುಕ್ತವಾಗಿ ಚರ್ಚೆ ಆಯ್ತಲ್ಪ. ಅದು ನಾನ್ ತೀರ್ಮಾನ ಮಾಡಕ್ಕಾಗಲ್ಲ, ನೀವು ತೀರ್ಮಾನ ಮಾಡಕ್ಕಾಗಲ್ಲ. ಅದು ನಮ್ಮ ಎಲ್ಲರ ಸಾಮೂಹಿಕ ಅಭಿಪ್ರಾಯ, ಸಾಮೂಹಿಕ ನಾಯಕದಲ್ಲಿ ಸ್ಥಳೀಯರಿಗೆ ಕೊಡ್ಬೇಕಾದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹೇಳಬೇಕು. ಹೌದು. ಈಗ ನೀವು ಪತ್ರಿಕಾಗೋದ್ರೆ ಏನು ಪ್ರಶ್ನೆ ಕೇಳಿದಾಗ ನಾವು ಸಮಾಜ ಉತ್ತರ ಕೊಡೋ ಶಕ್ತಿ ನನಗೆ ಇರಬೇಕು. ಹೌದು, ಕೆಲವರ ಅಭಿಪ್ರಾಯ ಅದಿತ್ತಿದೆ, ಕೆಲವರ ಅಭಿಪ್ರಾಯ ಇನ್ನೊಂದು ತರ ಇರ್ತದೆ, ಕೆಲವು ಅಭಿಪ್ರಾಯ ಅಲ್ಲ ಬೇರೆ ಬೇರೆ ತರ ಇರ್ತದೆ. ಅವೆಲ್ಲ ವೈಯಕ್ತಿಕ ಹೇಳೋದು ಬೇಡದಲ್ಲ. ಒಬ್ಬೊಬ್ಬ ಅನಿಸಿಕೆಗಳು ಒಂದೊಂದು ತರ ಇರ್ತದೆ. ಒಬ್ಬನು ಒಂದಕ್ಕೆ ಹೆಚ್ಚು ಒತ್ತು ಕೊಡ್ತಾನೆ, ಒಬ್ಬನು ಇನ್ನೊಂದಕ್ಕೆ ಹೆಚ್ಚು ಒತ್ತು ಕೊಡ್ತಾನೆ, ಕೆಲವು ಇನ್ನೊಬ್ಬನ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಾನೆ, ಕೆಲವು ಇನ್ನೊಂದು ಯಾವುದೋ ಒಂದು ಸ್ವಾರ್ಥಕ್ಕೆ ಹೆಚ್ಚು ಒತ್ತು ಕೊಡ್ತಾನೆ. ಎಲ್ಲವನ್ನು ಪರಿಗಣಿಸಿ ನಾವು ರಾಜಕಾರಣ ಮಾಡಬೇಕಾಗುತ್ತೆ. ವೈಯಕ್ತಿಕಕ್ಕಿಂತ ಎಲ್ಲ ವಿಚಾರ ಒಬ್ಬೊಬ್ಬ ವ್ಯಕ್ತಿಯ ಮನೋಚಿಂತನೆಯಿಂದ ಮನೋವಿಕಾಸ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕು. ಈಗ ರಮೇಶ್ ಅಣ್ಣಗೆ ಪ್ರೆಸ್ ಮೀಟ್ ಅಂದ್ರೆ ಒಬ್ಬರಿಗೆ ದಯವಿಟ್ಟು, ಯಾಕಂದ್ರೆ ನಾವು ರಾಜೀನಾಮೆ ತಂದ್ರೆ ಅವರೇ ಕೊಡಬೇಕು. ಎಲ್ಲ ದಯವಿಟ್ಟು ಮಾತಾಡಬೇಕು. ಈಗ ಜನತಾ ಪರಿವಾರದಿಂದ BJPಗೂ ಆಮೇಲೆ ಏನು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ BJP ಬಗ್ಗೆ ಈಗಲೇ ತಾವು ಹೇಳಿದ್ರು. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ BJP ಸೇರ್ಪಡೆ ಆದ ಅಂತ ತಾವು ಈಗಲೇ ಹೇಳಿದ್ರು. ಒಮ್ಮೆ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ನೀವು ಅಭಿವೃದ್ಧಿ ವಿಷಯದಲ್ಲಿ 7ನೇ ಸ್ಥಾನ ಪಡೆದಿದ್ರಿ. ರಾಜ್ಯದಲ್ಲಿ ಸರ್ಕಾರ ಇದ್ರು ಕೂಡ. ಅದಾದ್ಮೇಲೆ ಸಂಘಟನೆ ವಿಚಾರದಲ್ಲಿ ಎಲ್ಲೋ ರಾಜಣ್ಣ ಎಡವಿದರ ಅಂತ ಯಾಕಂತೇಳಿ ನೀವೇ ಈಗ ಈಗ ನಮ್ಮ ದೇವರಾಜಣ್ಣ ಇರ್ಬೋದು, ಸಕ್ರಿಯವಾಗಿ BJP ಸರ್ ಇರ್ಬೋದು, ನಿಮ್ ಜೊತೆ ಎಲ್ಲ ಬೆಂಬಲಿಗರು ಇರ್ಬೋದು, ಅಶೋಕಣ್ಣ ಎಲ್ಲ ಇರ್ಬೋದು, ಸಂಘಟನೆ ನಿಮ್ ಕೈಯಲ್ಲಿ ಇತ್ತಲ್ಲ. ನೀವ್ ಯಾಕೆ PNB ಬ್ಯಾಂಕ್ ಚುನಾವಣೆಯಲ್ಲಿ ಅಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಂಡಿಲ್ಲ? ಕೋಆಪರೇಟಿವ್ ಬ್ಯಾಂಕ್
ಕೋಆಪರೇಟಿವ್ ಸಹಕಾರಿ ಯೂನಿಯನ್ ಚುನಾವಣೆಯಲ್ಲಿ ಯಾಕೆ ತೊಡಗಿಸ್ಕೊಂಡಿಲ್ಲ? ಏನ್ ಪಂಚಾಯತ್ ಗ್ರಾಮ ಪಂಚಾಯತಿ ನೀವು ಕಾನ್ಸಂಟ್ರೇಷನ್ ಕೊಟ್ಟಷ್ಟು ಇತರೆ ಚುನಾವಣೆಗಳಲ್ಲಿ ಇನ್ನೊಬ್ಬ ಲೋಕಸಭಾ ಚುನಾವಣೆ ಎನ್ಡಿ ಆದ್ಮೇಲೆ ನಮ್ಮ ಇಲ್ಲೇನು ಅಭ್ಯರ್ಥಿಗಳಾಗಿದ್ರು ಪಕ್ಷದ ಪದಾಧಿಕಾರಿಗಳಿದ್ರು ಅವರು ಎನ್ಡಿಎದಲ್ಲಿ ಹೆಚ್ಚು ಅವ್ರಿಗೆ ಒತ್ತು ಕೊಟ್ಟರೆ ಹೊರತು ನಮಗೆ ಕೊಡ್ಲಿಲ್ಲ. ಆಮೇಲೆ ನಾನೊಬ್ಬ ಮಾಜಿ ಶಾಸಕನಾಗಿ ನಾನು ಪದೇ ನಾನು ಹೇಳೋಕೆ ನಾನು ನಮ್ಮ ಸ್ವಾಭಿಮಾನಕ್ಕೆ ತಕ್ಕೆ ಬಂದ ಯಾರು ನೀನು ಅಷ್ಟು ಯಾರು ಸಹಿಸೋದಿಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಒಂದು ಚ್ಯುತಿ ಬಂದಾಗ ಅವರು ಕೂಡ ಆ ವಿಚಾರವನ್ನ ಏನು ಗ್ರಾಮ ಪಂಚಾಯತಿ 4 ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ನಗರಸಭಾ ಚುನಾವಣೆಯಲ್ಲಿ ಇರ್ಬೋದು, ಅಥವಾ PLD ಬ್ಯಾಂಕ್ ಇರ್ಬೋದು, ಅಥವಾ ಕೋಪರಲ್ಲಿ ನಮ್ಮ ಪಕ್ಷದ ಮುಖಂಡರು ನನ್ನ ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡಲಿಲ್ಲ, ಯಾವುದೇ ರೀತಿಯಲ್ಲಿ ಅಭ್ಯರ್ಥಿ ಮಾಡ್ಬೇಕಂತ ಹೇಳಿಲ್ಲ. ಅವರೇ ತೀರ್ಮಾನ ತಗೊಂಡು 2 ಜನ ತೀರ್ಮಾನ ತಗೊಂಡು ನನ್ನ ಪ್ರಚಾರಕ್ಕೆ ಕರೆದ್ರು, ನನ್ನ ಬನ್ನಿ ಅಂದ್ರು. ಆಗ ನಾನು ನೀವು ಮಾಡಿ ಅಂತೇಳಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದಿರ ನೀವು ಮಾಡಿ ಅಂತೇಳಿ ಅವ್ರು ಬಿಟ್ಬಿಟ್ಟೆ. ಆಗ್ಲೇ ನನ್ನ ಮೇಲೆ ನಮ್ಮ ವರಿಷ್ಠರಿಗೆ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ, ಬರ್ಲಿಲ್ಲ, ಇನ್ನೊಂದು ಮತ್ತಂತೇಳಿ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮೊನ್ನೆ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಹೋಗಿ ಎಲ್ಲ ವರದಿ ಕೊಟ್ಟು ಬಂದಿದ್ದೀವಿ ಸರ್. ನೀವು ಕಡೆಗಣಿಸಿದ್ರಿಂದ ನೀವು ಸ್ವಲ್ಪ ಸಕ್ರಿಯವಾಗಿ ತೊಡಗಿಸ್ಕೊಂಡಿಲ್ಲ. ಅಲ್ಲ, ಅದು ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀನಿ, ಸಂಘಟನೆ ವಿಚಾರ ತೊಡಗಿಸ್ಕೊಂಡಿಲ್ಲ ಅಂತ. ಹೌದು, ಸಹಜ ಅಲ್ವಾ ಸರ್? ಕಡೆಗಣಿಸಿದ್ರೆ ತೊಡಗಿಸ್ಕೊಂಡಿಲ್ಲ, ಇಲ್ಲಾಂದ್ರೆ ನೀವು ಸಕ್ರಿಯ ಅವ್ರ ವೈಯಕ್ತಿಕ ಕಾರ್ಯಕ್ರಮ ಪ್ರತಿಯೊಂದು ಅಟೆಂಡ್ ಮಾಡ್ತಾ ಇದ್ದೀನಿ. ರಾಜಕಾರಣವಾಗಿ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರನ್ನು ಗೌರವಿಸಿದಾಗ ನನಗೂ ಕೂಡ ಅದು ಯಾವ ರೀತಿ ಅಂತ ಅದೇ ಪದೇ ಎನ್ಡಿಎ ಅಂತ ಹೇಳಿದಲ್ಲ, ಆ ಒಂದು ವಿಚಾರದಲ್ಲಿ ಅವರು ಎಲ್ಲೋ ಕಡೆ ನಮ್ಮ ರಾಜಣ್ಣವ್ರಿಗಿಂತ ವಿಶೇಷವಾಗಿ ನಮ್ಗೆ ಎನ್ಡಿಎ ಶಕ್ತಿ ಅಂತ ಹೇಳಿ ಅವರು ವರ್ತನೆ ಮಾಡಿದ್ದಾರೆ. ಆಗೆಲ್ಲೋ ಕಡೆ ನಾನು ಹೋಲಿಸಿದವಾಗ ನೀವು ಹೇಳಿದಕ್ಕೆ ಸ್ವಲ್ಪ ಕೆಲವು ತಟಸ್ಥವಾಗಿರೋದೇನಿಲ್ಲ. ನೀವು ಹೇಳಿದ ರೀತಿಯಲ್ಲಿ ನಿನ್ನೆ ನೀವು ಸತತವಾಗಿ ಮಾಡಿ ಸಂಘಟನೆ ಮಾಡಿ ನಿಮ್ಮ ಶಕ್ತಿಯನ್ನ ನೀವು ಈ ಕ್ಷೇತ್ರಕ್ಕೆ ಕೊಟ್ಟಿರೋ ಕೊಡುಗೆನೆಲ್ಲ ಉಳಿಸ್ಕೋಬೇಕಾದ್ರೆ ನಾವು ಸದಾ ನಿಮ್ ಜೊತೆ ಇರ್ತೀವಿ. ನೀವು ಸಕ್ರಿಯವಾಗಿ ಮಾಡಿ ನಾಳೆ ವರಿಷ್ಠ ತೀರ್ಮಾನಕ್ಕೆ ನಾವು ಭದ್ರಾಗಿರ್ಬೇಕು ಅಂತ ಹೇಳಿದ್ವಿ. ಹಿಂದೆ ನಾನು ಯಾಕೆ ಕೊಟ್ಟಂದ್ರೆ ಹಿಂದೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಗಿನ ಮಂತ್ರಿಗಳು ಉಸ್ತುವಾರಂತ ಡಾಕ್ಟರ್ ಕೆ ಸುಧಾಕರ್ ಅವರು ಆಮೇಲೆ ಸಂಘಟನೆ ಪ್ರಮುಖರು ಕೂತು ಚರ್ಚೆ ಮಾಡಿದಾಗ ನಾನು ಇದ್ದೆ. ನನಗೂ ಟಿಕೆಟ್ ಕೊಡಂದಾಗ ಹಲವಾರು ವಿಷಯ ಚರ್ಚೆ ಮಾಡಿದಾಗ ಫೈನಲಿ ಏನಾದ್ರು ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದೆ ಅಂತ ಹೇಳಿದ ನಿಜ. ನಾನು ಅವರು ಕೂಡ ಸಂಘಟಕರು ಶಿಡ್ಲಘಟ್ಟ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷ ಶೈಕ್ಷಣಿಕವಾಗಿ ಬೆಳೆದು 53 ಜನ ಗ್ರಾಮ ಪಂಚಾಯತಿ ಬರಬೇಕಾದ್ರೆ ನೀನು ಮತ್ತು ನಿಮ್ಮ ಸಂಘಟಕರಿಂದ ಶಕ್ತಿ ನಮ್ಗೆ ಗೊತ್ತಿದೆ. ನಿಮ್ಮ ಶಕ್ತಿ ಅಂತ ನಾವು ಪಕ್ಷ ನಿಮ್ಮನ್ನು ಗುರುಸ್ತದೆ, ಪಕ್ಷ ನಿಮ್ಗೆ ಏನ್ ಬೇಕು ಕೊಟ್ಟಂತ ಅವತ್ತು ಕೂಡ ನನಗೆ ಆಶ್ವಾಸನೆ ಕೊಟ್ಟರು. ಇಷ್ಟೆಲ್ಲ ಆದ್ಮೇಲೆ ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧನಾಗಿ ಅವತ್ತು ಆಯ್ತು ಅಭ್ಯರ್ಥಿ ನಾವು ಘೋಷಣೆ ಮಾಡೋ ನಾನು ಕಾಯವಾಚ ಮನಸ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಬೂತ್ಗೂ ಕರ್ಕೊಂಡೋಗಿ ಅಂದ್ರೆ ನಮ್ಮ 36 ಗ್ರಾಮ ಪಂಚಾಯತ್ ಬಿಟ್ಟು ನಾವು ಓಡಾಟ ಮಾಡಿದೀವಿ. ಆಗ ಜನ ಬೆಂಬಲ ಕೊಟ್ಟು 14-15 ಸಾವಿರ ಕೊಟ್ಟರು. ಅದಾದ್ಮೇಲೆ ಎನ್ಡಿ ಆದ್ಮೇಲೆ ಇವೆಲ್ಲ ಕೂಡ ಸಮಸ್ಯೆ ಆಗಿದೆ. ಬಟ್ ಈ ಸಮಸ್ಯೆ ನಾನು ಯಾವತ್ತು ಯಾರು ಹೇಳ್ಬೇಕು, ನಮ್ಮ ಕಾರ್ಯಕರ್ತರು ಚರ್ಚೆ ಮಾಡ್ತೀವಿ, ನಮ್ಮ ಮುಖಂಡರು ಚರ್ಚೆ ಮಾಡ್ತೀವಿ, ವರಿಷ್ಠ ನಾವು ತಂದಿಲ್ಲ. ಆದ್ರೆ ನನ್ನ ಮೇಲೆ ವರಿಷ್ಠಿಗೆ ಇವೆಲ್ಲ ವರದಿಗಳು ಕೊಟ್ಟಿದ್ದಾರೆ. ಇಷ್ಟ ಆಗಿದೆ ಸರ್. ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಈ ರೀತಿ ಗುಂಪುಗಳು ಮಾಡೋದು, ಅವ್ರು ನಮ್ಮನ್ನು ಕೇಳಿ ಮಾಡಿದ್ರೆ ಪಕ್ಷದ ಸಂಘಟನೆಗೆ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ಆಗೋದಿಲ್ವಾ? ಅದಕ್ಕೆ ಏನ್ ಮಾಡ್ತಾ ಇದ್ದೀರಿ? ಒಂದ್ ಕಡೆ ಕೂತ್ಕೊಂಡಿದ್ರೆ ಚರ್ಚೆ ಮಾಡ್ಬೇಕಲ್ವಾ? ಅದಕ್ಕೆ ಕರೆಕ್ಟ್. ಅದಕ್ಕೆ ಅಧಿಕಾರದಲ್ಲಿ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಎಲ್ಲರಿಗಿಂತ ಹೆಚ್ಚು ನಿನ್ಗೆ ಗೊತ್ತು. ಭಾರತೀಯ ಜನತಾ ಸಿದ್ಧಾಂತ ನಿನ್ಗೆ ಚೆನ್ನಾಗಿ ಗೊತ್ತು. ಈ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಅಧಿಕಾರದಿಂದ ಯಾರು ಪದಾಧಿಕಾರಿ ಅವರೇ ಸುಪ್ರೀಮೋ. ಒಂದು ಬೂತ್ ಅನ್ನೋದು ಬೂತ್ ಅಧ್ಯಕ್ಷ ಸುಪ್ರೀಮೋ, ಒಂದು ಮಂಡಲ ಅಧ್ಯಕ್ಷ ಸುಪ್ರೀಮೋ, ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಕೇಳಬೇಕು, ಜಿಲ್ಲಾಧ್ಯಕ್ಷ ಸುಪ್ರೀಮೋ. ಆ ರೀತಿ ಇದ್ದಾಗ ಅದನ್ನೆಲ್ಲ ಗಮನಕ್ಕೆ ಬಂದಾಗ ಆ ಅಧಿಕಾರ ಕಟ್ಕೊಂಡಿದಾರಲ್ಲ ಪದಾಧಿಕಾರಿಗಳಲ್ಲ, ದೇ ಹ್ಯಾವ್ ಟು ಟೇಕ್ ಇನಿಷಿಯೇಷನ್. ಜನ ಬೇಸರದಕ್ಕೋಸ್ಕರ, ಜನ ಬಹಳ ಅಸಮಾಧಾನಕ್ಕೋಸ್ಕರ ನಾನು ಸುಧಾಕರ್ ಅಂತ ಅವರೇ ಕರೆದಕ್ಕೆ ಅದು ನಾನು ಹೋಗ್ತಾ ಇಲ್ಲ. ಇವತ್ತು ಹೇಳ್ತೀನಿ, ಅವ್ರ ಒಂದು ಮದುವೆ ಸಿಕ್ಕಿ ಯಾಕೆ ಜನ ಬರ್ತಾಗ ಆಯ್ತು ನಮ್ಮ ಮುಖಂಡರೆಲ್ಲ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಸಿಗ್ತಾರೆ ಅಂದಾಗ ನಾನು ಡೆಲ್ಲಿ ಅದು ಹೇಳಿದಾಗ ನಾಳೆ ಶನಿವಾರ ಕರ್ಕೊಂಡು ಬಂದಕ್ಕೋಸ್ಕರ ಒಂದು 25 ಜನ ಕರ್ಕೊಂಡು ಹೋಗಿದ್ದು ನಿಜ. ಆ ಹೋಗಿ ಬಂದ ವಿಚಾರವನ್ನ ಪಂಚಾಯತಿಯ ಪ್ರತಿಯೊಂದು 4 ರಿಂದ 5 ಜನ ಮುಖಂಡರು ತಿಳಿಸಬೇಕಂತ ಉದ್ದೇಶದಿಂದ ಆ ಸಭೆ ಕರೆದು ಈ ಕೆಲಸವನ್ನ
ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಪ್ರಕಾರ ಜಿಲ್ಲಾಧ್ಯಕ್ಷ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಮಂಡಲ ಅಧ್ಯಕ್ಷ ಇರ್ಬೋದು, ಮಂಡಲ ಪ್ರಧಾನ ಮಾಡಬೇಕಾಗಿತ್ತು, ಮಾಡಿಲ್ಲ ಸರ್. ಅದೇ ನನ್ನ ನೋವು, ಅದೇ ನನ್ನ ಕೋರಿಕೆ. ಅಲ್ಲ, ನೀವು ಒಬ್ಬ ಮಾಜಿ ಶಾಸಕರು, ಪಕ್ಷದ ಹಿರಿಯ ಮುಖಂಡರಾಗಿ ಜಿಲ್ಲೆನಲ್ಲಾಗಿ ಅಥವಾ ತಾಲೂಕಿನಲ್ಲಿ ಪಕ್ಷದ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ನಿಮಗೆ? ಏನು ಕೊಟ್ಟಿಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನಾಕ್ರೋಶ ಸಭೆ ಕರೆದಿದ್ರು. ಅವತ್ತು ನಮ್ಮ ನಂದೀಶ್ ರೆಡ್ಡಿ ಬರ್ತಾ ಇದ್ರು, ನಾನು ಹೋಗಿದ್ದೆ ಚಿಕ್ಕಬಳ್ಳಾಪುರ. ಅವತ್ತು ರಾಜ್ಯ ಕಾರ್ಯದರ್ಶಿ ಮುನ್ರಾಜು, ಶ್ರೀಕಲ್ ರಾಮಚಂದ್ರೇಗೌಡ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು 11 ಜನ ಮಾಜಿ ಶಾಸಕರಿದ್ದೀವಿ. ಕೆಲವು 3 ಬಿಜೆಪಿ ಇದೆ, ಕೆಲವು ವಲಸೆ ಬಂದಿದ್ದೀವಿ. ನಾವೆಲ್ಲ ವಲಸೆಗಾರ. 11 ಜನ ಗ್ರಾಮ ಪಂಚಾಯತ್ ಮಾಜಿ ಶಾಸಕರಿಗೆ ಇದುವರೆಗೂ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ರಾಜ್ಯ ಪಕ್ಷದಲ್ಲಿ ರಾಜ್ಯ ಪದಾಧಿಕಾರಿಗಳಾಗ್ಬೋದು, ಜಿಲ್ಲಾ ಪದಾಧಿಕಾರಿಗಳಾಗ್ಬೋದು, ಇನ್ಯಾವುದಾದ್ರು ಉಸ್ತುವಾರಿ ಜವಾಬ್ದಾರಿ ಯಾವುದು ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿದೆಲ್ಲ ಸ್ವಾಮಿ, ಒಂದು ಸಲ ಚುನಾವಣೆ ಅಂತ ಒಬ್ಬ MLA ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಜನರ ಸೇವೆ ಮಾಡಬೇಕು, ಎಷ್ಟು ಜನರಿಗೆ ನಮಸ್ಕಾರ ಆಗ್ಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಶ್ರಮ ಮಾಡಬೇಕು, ಎಲ್ಲವೂ ಗೊತ್ತಿದೆ. ಆದ್ರೆ ನೀವು ಮುನ್ರಾಜ್ ಅವರು ಅವ್ರಿಗೆ ಬಿಡ್ತಾರೆ. ಮುನ್ರಾಜ್ ಅವರೇ, ನೀವು ರಾಜ್ಯ ಕಾರ್ಯದರ್ಶಿಗಳು, ಇದುವರೆಗೆ ಯಾರಾದ್ರೂ ನೀವು ಯೋಚನೆ ಮಾಡಿದ್ದೀರಾ? 11 ಜನ ಇದ್ದೀವಿ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮ ಜಿಲ್ಲೆ ಮಾಜಿ ಶಾಸಕ 11 ಜನ ಇದ್ದೀವಿ. ಯಾರು ಒಂದು ಸ್ಥಾನಮಾನ ಕೊಟ್ಟಿಲ್ಲ, ಜವಾಬ್ದಾರಿ ಕೊಟ್ಟಿಲ್ಲ. ಮೊನ್ನೆ ಕೂಡ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಂತಾರೆ. ಹೈಕಮಾಂಡ್ ಹೋಗಿದೆ, ಜಿಲ್ಲಾ ಮಟ್ಟದ ಹೋಗಿದ್ದು ಸರ್. ಈಗ ನೋಡಿ ರಮೇಶ್ ಅವರೇ, ಪ್ರತಿಯೊಬ್ಬ ವ್ಯಕ್ತಿ ಪಕ್ಷ, ನಮ್ಮ ಕುಟುಂಬ, ನಿಮ್ ಸಂಸಾರ ಚೆನ್ನಾಗಿದೆ, ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಚೆನ್ನಾಗಿರ್ಬೇಕು, ಎಲ್ಲರೂ ಸಮಾನ ಮಾಡ್ಬೇಕು. ಯಜಮಾನ ಅಂದ್ರೆ ನಾನು ಹಬ್ಬನ್ ಚೆನ್ನಾಗಿ, ನಾನು ಹಬ್ಬನ್ ಬಿಸಿ ತಿನ್ಬಿಟ್ಟು ಅವ್ನು ತಂಗ್ಲಾಕಂದ್ರೆ ಏನಾಗ್ತದೆ? ರಾಜಕಾರಣವೂ ಅಷ್ಟೇ. ನಿನ್ಗೆ ಅಧಿಕಾರ ಕೊಟ್ಟ ನೀನು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷರು, ಇನ್ನೊಂದಾಗಿದೆ, ಅಥವಾ ನಿನ್ನ ಗುಲ್ಬರ್ಗ ಇನ್ಚಾರ್ಜ್, ಇವನ್ನ ಬಳ್ಳಾರಿಗೆ ಇನ್ಚಾರ್ಜ್, ನಮ್ಮ ತುಮಕೂರು ಹಾಕಿದ್ದಾರೆ. ಒಬ್ಬ ಇದೇ ಇವತ್ತು ನೆನ್ಕೋಬೇಕು ಸರ್. ನಳಿನ್ ಕುಮಾರ್ ಕಟೀಲ್ ನಾವು ಹೊಸ ಸೇರ್ಕೊಂಡಾಗ ನಮ್ಮ 8 ಜನ ಮಾಜಿ ಶಾಸಕರು ಮಾತಾಡ್ತಾರೆ. ಬಟ್ ಎಸ್ ಗಿವನ್ ವೆರಿ ಗುಡ್ ರಿಪ್ಲೈ. ಒಬ್ಬ ಶಾಸನ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಸಮಯ ಇರ್ತದೆ. ಅವ್ರ ಪಕ್ಷಕ್ಕೆ ತಗೊಂಡಾಗ ಅವ್ರನ್ನ ಗುರುತಿಸೋದು ನಮ್ಮ ಧರ್ಮ ಅಂತ ಹೇಳುದು. ಆ ಧರ್ಮ ಯಾರು ಪಾಲನೆ ಮಾಡಿಲ್ಲ. ಇವ್ರೇನು ನಾನು ಅಧಿಕಾರದಲ್ಲಿ ನಾನು ಪದಾಧಿಕಾರಿ, ಐ ವಿಲ್ ಬಿ ಹ್ಯಾಪಿ, ನಾನು ಇದ್ರೆ ಸಾಕೋದು ಇವತ್ತಿನ ರಾಜಕೀಯ ಸ್ಥಿತಿಗತಿಗಳಿದ್ದಾರೆ ಸರ್. ನಾವೆಲ್ಲ ಅನ್ನೋದಿಲ್ಲ, ನಾನಿದ್ರೆ ಸಾಕು. ನಾನು ದಿನ ಬೆಳಗಾದ್ರೆ ನಮ್ಮ ವರಿಷ್ಠ ಯಾರಿದ್ದಾರೆ, ವರಿಷ್ಠ ಹೋಗ್ಬೇಕು, ಮಾತಾಡ್ಬೇಕು, ನಮಸ್ಕಾರ ಆಗ್ಬೇಕು, ಬರ್ಬೇಕಂತಿದ್ರೆ ಎಲ್ಲಿ ಸರ್? ನಿನ್ನೆಲ್ಲಿ ಗುರುಸ್ತಾರೆ, ನನ್ನೆಲ್ಲಿ ಗುರುಸ್ತಾರೆ. ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಆಯ್ಕೆ ಮತ್ತು ತಟಸ್ಥ ಮಾಡಿದ್ದಾರೆ, ಕಾಲ್ ಮಾಡಿದ್ರೆ ಇವೇನಾದ್ರು ಆಕಾಂಕ್ಷಿನ ಅಥವಾ ಸಂದೀಪ್ ರೆಡ್ಡಿನ ಅಥವಾ ಶ್ರೀಕಲ್ ರಾಮಚಂದ್ರೇಗೌಡ ಪರ? ನಾನು ಯಾರ ಪರವಾಗಿಲ್ಲ, ಪಕ್ಷದ ಪರ. ನೀವು ಆಕಾಂಕ್ಷಿ ಆವತ್ತಿನ ಪರಿಸ್ಥಿತಿ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಇದೆಯಾ? ನಾನು ಆಕಾಂಕ್ಷೆ ಅಂತ ಎಲ್ಲೂ ಒಂದಿಲ್ಲ, ಎಲ್ಲೂ ಹೇಳಿಲ್ಲ. ನಾನು ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕಾಯ ವಾಚ ಮನಸ ಮಾಡೋ ಶಕ್ತಿ ನನ್ನ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ. ನಾನು ಈ ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ನಂದೇ ಆದ ಒಂದು ಶಕ್ತಿ ಇಟ್ಕೊಂಡಿದ್ದೀನಿ, ಮಾಡ್ತೀನಿ. ನಾನು ಯಾವುದೇ ಆಕಾಂಕ್ಷೆ ಅಂತ ಎಲ್ಲೂ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸರ್. ಈಗ ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ 60,000 70,000 ನಾವು ಮಾಡಿದ್ವಿ ಅಂತ ಅವರೆಲ್ಲ ಪತ್ರಿಕಾಗೋಷ್ಠಿಗಳು ಮಾಡಿದ್ರು, ಎಲ್ಲ ಮಾಡಿದ್ರು. ನೀವು ಮಾಜಿ ಶಾಸಕರಾಗಿ ನೀವು ಎಷ್ಟು ಮೆಂಬರ್ಶಿಪ್ ಮಾಡಿದ್ರಿ? ಫಸ್ಟ್ ಕ್ವಶನ್. ಎರಡನೇದು, ಈಗ ಮಂಡಲ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಈ ಬಿಜೆಪಿ ಪದಾಧಿಕಾರಿಗಳು ಆಯ್ಕೆ ಮಾಡಿದಾಗ ನೀವು ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿ ಇದ್ರಿ, ನೀವು ಚೆನ್ನಾಗೇ ಇದ್ರಿ ಎಲ್ಲ. ನೀವು ಯಾಕೆ ಅಳಬರ್ನ ನೀವು ಯಾಕೆ ತಗೊಳ್ಳಿಲ್ಲ? ನೀವು ಯಾಕೆ ಅವ್ರನ್ನ ಪರಿಗಣನೆಗೆ ತಗೊಳ್ಳಿಲ್ಲ? ಎಲ್ಲಿಂದ ಬಂದವ್ರಿಗೆ ತಾಲೂಕು ಮಂಡಲ ಅಧ್ಯಕ್ಷರ ಸ್ಥಾನಗಳು ಕೊಟ್ಟರೆ ಬಿಟ್ರೆ, ಈ ನಮ್ಮ ತಾಲೂಕಲ್ಲಿರೋರ್ನ ವಲಸಿಗರಿಗೆ ಕೊಟ್ಟರೆ ಬಿಟ್ರೆ ನಮ್ಮ ತಾಲೂಕಲ್ಲಿರೋರ್ಗೆ ಯಾಕೆ ಕೊಡಲಿಲ್ಲ? ನೀವು ಅದ್ರ ಬಗ್ಗೆ ಯಾಕೆ ಇದು ಮಾಡಲಿಲ್ಲ? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 53,000 ಸದಸ್ಯರು ಮಾಡಿದ್ದು ಕೇವಲ ಅವರೇ ಅಲ್ಲ, ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಅಭಿಮಾನಿ ಕೂಡ ಸೇರಿ ಮಾಡಿರೋದು. ನಾವು ಕೂಡ ಪ್ರಾರಂಭದಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾನು ಕೂಡ ಹೋಗಿ ಪ್ರಚಾರ ಮಾಡಿದ್ದೀವಿ. ಅದಾದ್ಮೇಲೆ ಜವಾಬ್ದಾರಿ ಯಾರ್ದು ಆಗ್ಲೇ ಸ್ಟಾಪ್ ಪ್ರಾರಂಭದಲ್ಲಿ ಭಾರತೀಯ ಜನತಾ ಸಿದ್ಧಾಂತ ಯಾರು ಮಂಡಲ ಅಧ್ಯಕ್ಷರು, ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದಾರಲ್ಲ ಅವ್ರಿಗೆ ಹೆಚ್ಚು ಒತ್ತು ಕೊಡೋದು. ಅವ್ರು ನಮ್ಮನ್ನು ಕರೆದಾಗ ನಾವು ಹೋಗಿದ್ವಿ, ಮಾಡಿದ್ವಿ, ಪ್ರಚಾರ ಮಾಡಿ. ಆಮೇಲೆ ಒಬ್ಬೊಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಒಬ್ಬೊಬ್ಬರು 1,000 1,500 1600 ಮಾಡಿದಾಗ
ಅವ್ರಿಗೆ ಸನ್ಮಾನ ಮಾಡಿದವರು ನಮ್ಮ ನಾಯಕರಿಗೆ ಸನ್ಮಾನ ಮಾಡಿ ಹೆಚ್ಚಿಕೊಟ್ಟು ಒಂದು ಗಿಫ್ಟ್ ಕೊಟ್ಟರು. ಆ ರೀತಿ ಯಾರ್ಯಾರು 500 ಸಾವಿರ ಎಲ್ಲ ಮಾಡಿದ್ರು. ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಒಬ್ಬ ಮಂಡಲ ಅಧ್ಯಕ್ಷನಾಗ್ಲಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಯಾರು ಮಾಡಿಲ್ಲ ಅಥವಾ ಒಬ್ಬ ಮಾಜಿ ನಾನು ಮಾಡಿಲ್ಲ, ಎಲ್ಲ ಸೇರಿ ಒಟ್ಟಾಗಿ ಮಾಡಿರೋ ಪ್ರತಿಫಲ ಅವ್ರು ಜವಾಬ್ದಾರಿ ಕೊಟ್ಟಿದ್ದು ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಸಭೆಗೆ ಹೋಗ್ತೀವಿ, ಮಾತಾಡ್ತೀವಿ, ಭಾಷಣ ಮಾಡ್ತೀವಿ. ನಾನು ನನ್ನ ಗ್ರಾಮದಲ್ಲಿ ಒಂದೇ ದಿವಸ ನಾನು 268 ಮನೆ ಒಂದೇ ದಿವಸ ನಮ್ಮ ಕೂತ್ಕೊಂಡು ಊರಿಗೆ ನಾನು ಮಾಡಿದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿದೆ. ಕೇವಲ ಅವರೇ ನಾವೇ ಅನ್ನೋದು ಅದು ಅಷ್ಟು ಶೋಭೆ ತರಲ್ಲ. ನಾವೆಲ್ಲರೂ ಒಂದೇ. ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಪದಾಧಿಕಾರಿ ಸಭೆ ನಿನ್ನ ಅಭಿಮಾನ ಪದಾಧಿಕಾರಿ ಮಾಡಿದಾಗ ನಾವು ಕೊಟ್ಟ ಲಿಸ್ಟ್ ಮಾಡಲಿಲ್ಲ. ಕಾರಣ ಹಲವಾರು ಹೇಳಿದ್ರು. ಇವತ್ತು ಆಗ್ಲೇ ಹೇಳಿದಾಗಲ್ಲ, ನಾನು ಒಬ್ಬರ ಪದಾಧಿಕಾರಿ, ನನ್ನ ಕೈಗಳಿರೋ ನಾನು ಗೊಂಬೆ ಆಗಿರ್ಬೇಕು, ನನ್ನ ಕೈಗಳಿರೋನು ನನ್ನ ಗೊಂಬೆ, ನನ್ನ ಪ್ರಶ್ನೆ ಕೇಳಬಾರ್ದು. ಅದಕ್ಕೆ ನಾವೆಲ್ಲ ಮಾತಾಡಿದಾಗ ಅದು ಅಲ್ಲಿಂದ ಬಂದಿಲ್ಲ ಅಂದ್ರು. ಆಗಿನ ಜಿಲ್ಲಾಧ್ಯಕ್ಷ ಬಂದು ನಮ್ಗೆ ಜಗಳನೇ ಆಯ್ತು. ಇಲ್ಲಿನ ಇವತ್ತೇನು ಮಂಡಲ ಅಧ್ಯಕ್ಷ ಆಗಿದ್ರು, ನನಗೆ ಇಲ್ಲೇನು ಬೇಡಣ್ಣ ಯಾರೋ ಮಾಡಿ ನಾನು ಜಿಲ್ಲೆಯಲ್ಲಿ ಪ್ರಧಾನ ಹೇಳಿದ ಮಾತು ನನ್ನ ಕಿವಿಯಲ್ಲಿದೆ. ನಾನು ಯಾರತ್ರ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಲಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ, ನಾನು ಯಾರಿಗೂ ನೆಗೆಟಿವ್ ಮಾತಾಡಿಲ್ಲ. ಆದ್ರೆ ಅವ್ರಿಗೆ ಅಧಿಕಾರ ಸಿಕ್ಕ ಮೇಲೆ ಎಲ್ಲರೂ ಕೇವಲವಾಗಿ ಮಾತಾಡೋ ರೀತಿಗೆ ಹೋದ್ರು. ರಾಮಲಿಂಗಪ್ಪನಿಗೆ ಹಲವಾರು ಸಲ ಹೋದಾಗ ನಾನು ಬೇಸತ್ತು ಆಯ್ತಪ್ಪ, ನೀವು ಜಿಲ್ಲಾಧ್ಯಕ್ಷ ಏನು ಆದೇಶ ಆದವ ಎಲ್ಲ ಫೈನಲ್, ಅವನ ಮೇಲೆ ದೂರ ಎತ್ಕೊಂಡು ಅವನ ಹೈಕಮಾಂಡ್ಗೆ ಹೋಗ್ಬೇಕು, ರಾಜ್ಯಾಧ್ಯಕ್ಷಕ್ಕೆ ಹೋಗ್ಬೇಕು. ಏನಾಗ್ತದೆ ಗೊಂದಲ. ನಾನು ನನ್ನ ಮನೆ ಬಿಜೆಪಿಗೆ ಬಂದಿರೋದು, ಅದು ನನ್ನ ಶಕ್ತಿ ಉಳಿಸ್ಕೋಬೇಕು, ಇಲ್ಲ ಅಂತೆಲ್ಲ. ಆದ್ರೆ ಅವರು ಆಗ್ಲೇ ಹೇಳ್ದಿಲ್ಲ, ನಾನು ಒಬ್ಬ ಮಾಜಿ ಶಾಸಕ ಬಂದಾಗ ಅವ್ರ ವಿಶ್ವಾಸ ಮಾಡ್ಬೇಕನ್ನೋದು ಜವಾಬ್ದಾರಿ ಅವ್ರಿಗೆ ಇರ್ಬೇಕು ಸರ್. ನಾನು ಕೊಟ್ಟಿದ್ದ ಲಿಸ್ಟ್ ಮಾಡಿಲ್ಲ, ಅದಕ್ಕೇನೋ ಕತ್ಕೊಳ್ಳೋರು ಜಿಲ್ಲಾಧ್ಯಕ್ಷರು. ಏನ್ ಮಾಡ್ತೀರಾ ಅವರು? ನಾವು ಹುಟ್ಟುತ್ತಾ ನಾವು 145 ವರ್ಷದಿಂದ ನಾನು ಬಿಜೆಪಿ ಸಕ್ರಿಯ ಅದೇನಂತ ಸಭೆ ನೀವು ಸಂಘ ಪರಿವಾರದಿಂದ ಬಂದಿರೋದು ಮಾತಾಡಿದ್ರು. ಏನ್ ಮಾಡ್ತೀಯ? ಏನ್ ಅಧ್ಯಕ್ಷ ಹಿಂಗಾಗಿದೆ. ಆಯ್ತು, ನಂದು ಲೋಪದೋಷ ಇದಾವಿಲ್ಲ ಅಂತಿಲ್ಲ. ಆ ಲೋಪದೋಷ ಸರಿಪಡಿಸ್ಕೊಂಡು ಈ ಭಾರತೀಯ ಜನತಾ ಪಕ್ಷವನ್ನ ಶಿಡ್ಲಘಟ್ಟ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲರ ಏನು ಕಟ್ಟಾಳುಗಳು ಶಕ್ತಿತ್ವ ಇರಬೇಕಾದ್ರೆ ಅವರು ಕೂಡ ನೀವೆಲ್ಲ ಗಮನ ಹರಿಸಬೇಕು. ಆ ಗಮನ ಪಕ್ಷದ ಆದೇಶಕ್ಕೆ ನಾವು ತಲುಪಾಗ್ತೀವಿ. ಸಂಘಟನೆಯಿಂದ ಮತ್ತೊಂದು ಚಟುವಟಿಕೆ ದೂರ ಉಳಿದಿದೆ ಅಂತಂದ್ರೆ ಆ ವಿಚಾರವನ್ನ ಈಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸೀಕರ್ ರಾಮಚಂದ್ರ ಅವರು ಮತ್ತು ನೀವು ಮಾಜಿ ಶಾಸಕರು ಇಬ್ಬರು ಕೂಡ ಪಕ್ಷವನ್ನ ಇತರ ಒಗ್ಗಟ್ಟಕ್ಕೆ ಹೋಗಬೇಕಾಯ್ತು. ಇಲ್ಲಿ ಚರ್ಚೆ ಮಾಡಿಲ್ಲ ಪಕ್ಷದ ವೇದಿಕೆಯಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಸಮಸ್ಯೆ. ನಾನು ಯಾರಿಗೂ ದೂರು ಕೊಟ್ಟಿಲ್ಲ. ಮೊನ್ನೆ ಸುಧಾಕರ್ ಅಂತ ಹೇಳಿದಲ್ಲ, ನನ್ನ ಮೇಲೆ ಹಲವಾರು ವಿಚಾರಗಳಲ್ಲಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಫೋಟೋ ತೆಗೆಸ್ಕೊತಾರೆ, ಮಾಜಿ ಶಾಸಕರ ಜೊತೆ ಫೋಟೋ ತೆಗೆಸ್ಕೊತಾರೆ, ಆಮೇಲೆ ಇನ್ನೊಂದೇನು ಅವ್ರ ಜೊತೆ ಹೆಚ್ಚು ಸಂಪರ್ಕ ಇರೋದೆಲ್ಲ ಕೂಡ ನಮ್ಮ ಕೆಲವು ವರಿಷ್ಠರಿಗೆ ವರದಿ ಕೊಟ್ಟಿದ್ದಾರೆ. ನನ್ನ ಗಮನದಲ್ಲಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದೇ ನಮ್ಮ ಗಣಪತಿ ಕೇಳಿ ಎಷ್ಟು ಸಲ ಅವ್ರಿಗೆಲ್ಲ ಇವ್ರ ಸಲ ಏನ್ ಕೊಟ್ಟಿದ್ರು ಹೇಳಿ ಸರ್, ಹೇಳಿ. ಅಲ್ಲ ಸರ್, ಅವ್ರು ಯಾಕೆ ನಿಮ್ ಜೊತೆ ರಾಮಚಂದ್ರಗೌಡ ನೀನ್ ಅವ್ರಿಗೆ ಎಷ್ಟು ಸಲಹೆ ಕೊಟ್ಟಿದ್ಯಾ? ಇಲ್ಲಿ ಪಕ್ಷ ಇಬ್ರು ಸೇರಿ ಒಟ್ಟಿಗೆ ಹೋಗ್ಬೇಕು ಇವ್ರಿಗೂ ಹೇಳಿದ್ದೀನಿ ನಾನು, ಪಕ್ಷದ ಕಟ್ಟಾಳ ಅವ್ರು ಕೂಡ ಹೇಳಿದ್ದೀನಿ. ಇದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಆದ್ರೆ ಮಾಡಿದ್ರ ನೀವೇ ಇವಾಗ ಮಾತಾಡಿ ಇದುವರೆಗೂ ನನ್ನ ವೈಯಕ್ತಿಕವಾಗಿ ಬೇರೆ ಕಾರ್ಯಕ್ರಮ ಕರ್ತಾರೆ ವೈಯಕ್ತಿಕ ಹೋಗ್ತೀನಿ ಹೊರತು ಆಯ್ತು ಸರ್ ಯಾಕೆ ನೀವು ಹಿಂಗಿದ್ರಿ, ನಾನು 3 ತಿಂಗಳ ಹೋಗಿ ಅಲ್ಲಿಗೆ ಆಫೀಸ್ಗೆ ಯಾಕಂದ್ರೆ ಎಲ್ಲರದ್ದು ಚರ್ಚೆ ಮಾಡ್ತಾರೆ, ನನ್ನ ಹತ್ರಕ್ಕೆ ಬರಲ್ಲ. ಈ ಮೂಲ ಸ್ಟಾರ್ಟಿಂಗ್ 15 ಗಂಟೆ ಅವತ್ತೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿರ್ಬೋದ್ರೆ ನಿಮ್ಗೆ ಚುಂಬನೆ ಇಲ್ಲ ರಾಜೇಗೌಡ ಮುಂದೆ ನಾವು ಮಾತಾಡ್ತಾ ಅವ್ರ ವರ್ಷನ್ ಬಂದು MP ಚುನಾವಣೆಗಂತೂ ಏನು ಎಂಟ್ರಿ ಆಯ್ತು, ಅಲ್ಲಿಂದ ಪರಿಗಣಿಸಿರ್ತಕ್ಕಂಥ ಒಂದು ನೇರವಾಗಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅಲ್ಲಿಂದ ಆಯ್ತು ನನ್ನ ಸ್ಥಾನಮಾನಕ್ಕೆ ಯಾವಾಗ ಧಕ್ಕೆ ಆಯ್ತು. ನಾನು ಮಾಜಿ ಶಾಸಕ, ನಮ್ಮ ಬೆಂಬಲ ಅನ್ನ ಆಗಿತ್ತು ಸರ್. ನಾನು ಸಂಘಟನೆಯಿಂದ ಮತ್ತೊಂದು ಸ್ವಲ್ಪ ದೂರ ಉಳಿದ ನಿಜ ಅಷ್ಟೇ. ನಾನು ಬಿಜೆಪಿ ವಿರುದ್ಧವಾಗಿನೂ ಮಾಡಿಲ್ಲ, ಬಿಜೆಪಿ ಈಗ ಅಸಮಾಧಾನಕ್ಕೂ ನಾನು ಯಾರತ್ತೂ ಹೇಳ್ಕೊಳ್ಳ. ನಾನು ಕರ್ತವ್ಯ ಏನು ಮಾಜಿ ಕ್ಷೇತ್ರದ ಜನತೆಗೆ ಇವತ್ತು ಕೂಡ ಯಾರೇ ಬಂದು ನಾನು ಆ ಸಕ್ರಿಯವಾಗಿ ಭಾಗವಹಿಸ್ತೀನಿ. ನಮ್ಮ ಕಾರ್ಯಕರ್ತರು ಮುಖಂಡರು ಏನೇನು ಸ್ಪಂದಿಸ್ತಾ ಇದ್ದೀನಿ ಇವತ್ತು. ನಾನು ಯಾವುದೇ ಇದುವರೆಗೆ ಪ್ರಾರಂಭದಲ್ಲಿ ಇದುವರೆಗೂ ಒಂದು ಪತ್ರಿಕಾಗೋಷ್ಠಿಯಾಗಿ ಒಂದು ಚರ್ಚೆ ಮಾಡ್ತೀವಿ, ಈ ರೀತಿ ಯಾವುದೇ ಪತ್ರಿಕಾಗೋಷ್ಠಿ ನಾನು ಮಾಡಿಲ್ಲ. ಆಮೇಲೆ ಇದರಲ್ಲಿ ನಮ್ಮದು ಗುಂಪುಗಾರಿಕೆನಿಲ್ಲ, ಪಕ್ಷ ಹೊಡೆಯೋದಿಲ್ಲ, ಮತ್ತೊಂದಿಲ್ಲ. ನಾನು ಆಗ ಹೇಳಿದ್ರೆ ನಾವೆಲ್ಲ ಇರೋ ಸಮಸ್ಯೆಗಳನ್ನ ಎಲ್ಲರೂ ಸಮಾನವಾಗಿ ಎಲ್ಲರೂ ಕೂಡ
ಕಷ್ಟ ಸುಧಾರಿಸಿಕೊಂಡು ಪಕ್ಷ ಕಟ್ಟಬೇಕು. ನನಗೆ ಅಧಿಕಾರ ಬಂದ್ರೆ ಸಾಕು, ಅವ್ರು ಬೇಡ, ಅವ್ರಿಗೆ ಅಧಿಕಾರ ಬಂದ್ರೆ ಸಾಕು, ಇವ್ನು ನನ್ನ ಆಗಲಿಲ್ಲ, ಇವ್ನು ನನ್ನ ಶಿಷ್ಟ ಅವನಿರ್ಬೇಕು, ಇವ್ನು ಬೇಡ, ಇವ್ನು ನನ್ನ ಶಿಷ್ಟ ಅವನಿರ್ಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಕೇಂದ್ರ ಇದು ತಾಲೂಕು ಮಟ್ಟದಲ್ಲಾದ್ರೆ ಸಕ್ರಿಯವಾಗಿ ಇರೋರಂಗಿರ್ತಾರೆ. ಸುಧಾಕರ್ ಹೇಳಿದ್ಮೇಲೆ ಸಭೆ ಕರೆದು ನೀವು ಬೆಂಬಲ ಇರೋದು, ಸುಧಾಕರ್ ಹೇಳಿದ್ಮೇಲೆ ಒಂದು ಬೆಂಬಲ ಒಂದು ಸಭೆ ಕರೆದು ಅಲ್ವಾ, ಆ ಸಭೆಗೆ 3ನೇ ಸೈಕಲ್ ಮತ್ತೆ ಪದಾಧಿಕಾರಿಗಳನ್ನು ಆಹ್ವಾನ ಮಾಡಿದ್ರ? ಇಲ್ಲ, ನಾವು ಸುಧಾಕರ್ ಹೋಗಿ ವಿಚಾರವನ್ನ ಪ್ರತಿಯೊಂದು ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಭಾರತದ ನಮ್ಮ ಜೊತೆ ಯಾರು ಬಿಜೆಪಿ ಬಂದ್ರೆ ಕರೆದು ಅವ್ರ ಮಾಜಿ ಯಾರು ಕರೆದ್ರೆ ಮಾಜಿ ಅಧ್ಯಕ್ಷ, ಗ್ರಾಮ ಪಂಚಾಯತ್ರು, ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯ ಮುತ್ಸದಿಗಳು, ಸಹಕಾರಿ ಧೋರಣೆ ಇಂಥವನ್ನೇ ಕರೆದಿದ್ವಿ. ಕರೆದು ಮೊಬೈಲ್ ಫೋನ್ ಕರೆದ್ಬಿಟ್ಟು ಮಾತಾಡಿ ವಿಷಯ ಮುಗಿಸಿದ್ವಿ. ಮುಂದೆ ಪೊಲೀಸ್ ತೀರ್ಮಾನ ಕೊಡ್ತಾರೆ, ಅವ್ರೇನು ಸಲಹೆ ಕೊಡ್ತಾರೆ. ಅಷ್ಟೊಳಗಡೆ ಇನ್ನೇನೇನೋ ಈಗ ಆಲ್ರೆಡಿ 3 ದಿವಸದ ಏನೇನೋ ವಿಚಾರಗಳೆಲ್ಲ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ, ಇದಕ್ಕೆಲ್ಲ ತೆರೆ ಎಳಬೇಕು. ಏನೇನೋ ವಿಚಾರಗಳೆಲ್ಲ ಗಾಳಿ ಸುದ್ದಿಗೆ ಬಿಡ್ತಾ ಇದ್ದಾರೆ. ಅದನ್ನ ಟೀಕೆನೂ ಮಾಡಲ್ಲ, ಆ ಗಾಳಿ ಸುದ್ದಿಗೆ ಕಿವಿನೂ ಕೊಡಲ್ಲ, ನಾವ್ಯಾರು ಕೊಡಲ್ಲ. ಸರ್, ಲಾಸ್ಟ್ ಟೈಮ್ ಶ್ರೀರಾಮ ಶೋಭಾಯಾತ್ರೆ ವೆಂಕಟೇಶ್ ಅವ್ರ ನೇತೃತ್ವದಲ್ಲಿ ನಡೀತಾ, ಈಗ ಸೀಕಲ್ ರಾಮಚಂದ್ರ ಗೌಡರು ನನ್ನ ನೇತೃತ್ವದಲ್ಲಿ ಮಾಡ್ತೀನಿ ಅಂತ ಇದ್ದಾರೆ. ಏನ್ ಸರ್ ಇದು? ಹೇಳಿದ್ದಾರೆ. ದೊಡ್ಡ ಮಾಡಿದ ಮಾಡ್ತಾ ಇದ್ದಾರೆ. ಸತತವಾಗಿ 2 ವರ್ಷ ಶ್ರೀರಾಮ ಶೋಭಾಯಾತ್ರೆ ನಾವು ಮಾಡ್ಕೊಂಡ್ ಬಂದಿರ್ತೇವೆ. ಈ ವರ್ಷ ನಾವು ಯಾಕೆ ಕೈ ಬಿಟ್ರಿ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ 26 ಸಂಖ್ಯೆ ನಮ್ಮ ಹಿಂದೂಗಳು ಯಾವತ್ತು ಪಹಲ್ಗಾಮಲ್ಲಿ ಹತ್ಯೆ ಮಾಡಿದ್ರು, ಗುರುಗಾಮಿದ್ರು. ಆ ವಿಚಾರವಾಗಿ ನಾವು ಈ ಸೂಚಿತ ಈ ಸ್ಥಿತಿಯಲ್ಲಿ ಶೋಭಾಯಾತ್ರೆ ಮಾಡೋದು ಬೇಡ ಅಂತ ನಾವು ಕೈ ಬಿಟ್ಟಿದ್ವಿ. ಅದನ್ನ ಅವ್ರು ತಿಳ್ಕೊಂಡು ಈ ವರ್ಷ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ, ರಾಜಕೀಯವಾಗಿ ಅದನ್ನ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಮಾಡ್ತಿದ್ರು. ಇನ್ನೇನವ್ರು ಧರ್ಮಕ್ಕೋಸ್ಕರ ಮಾಡ್ತಿರೋದಲ್ಲ, ರಾಜಕೀಯವಾಗಿ. 2ನೇ ಶೋಭಾಯಾತ್ರೆಯಲ್ಲಿ ಅವ್ರನ್ನ 5 ಸರಿ ಎಲ್ಲಿ ಶೋಭಾಯಾತ್ರೆಯಲ್ಲಿ ಎತ್ತಿದ್ರು, ಅದನ್ನ ನಾವು ವಿರೋಧವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದು ವಿಚಾರವಾಗಿ ಅವರು ಈ ಸರಿ ವೆಂಕಟೇಶ್ ನೇತೃತ್ವ ಮಾಡಿಸಬಾರ್ದು, ಏನೇ ಮಾಡಿ ಇದನ್ನೂ ರಾಜಕೀಯ ಮಾಡಬೇಕು ಅನ್ನೋ ವಿಚಾರವಾಗಿ ಮಾಡಿದ್ದಾರೆ ಹೊರತು ನೀವು ಧರ್ಮಕ್ಕೋಸ್ಕರ ಪ್ರೀತಿಯಿಂದಲ್ಲ. ಈಗ ನಾನೇ ಮಾಡಿಸ್ತೀನಿ ಅಂತ ಅವ್ರು ಹೇಳಿರೋದು. ನಾನೇ ಮಾಡಿಸ್ತಾ ಇದ್ದೀನಿ ಅಂದ್ರೆ ಪಕ್ಷಾತೀತವಾಗಿ ಎಲ್ಲ ಆಗುತ್ತೆ. ಅದು ಆ ದೇವ್ರ ವಿಚಾರ ಕೂಡ ಅವ್ರು ರಾಜಕೀಯ ಮಾಡ್ತಾರೆ. ಏನಂದ್ರೆ ಬಿಜೆಪಿ ರೆಸ್ಪೆಕ್ಟ್ ಅವರು 2 ವರ್ಷ ಕೆಲಸ ಮಾಡಿದ್ರು. ಅವ್ರಿಗೆ ನಾವು ಬಿಜೆಪಿ ಅಲ್ಲ ಅಂತ ಹೇಳಲ್ಲ. ನಾವೇನ್ ಹೇಳ್ತೀವಿ, ಪಕ್ಷದ ಕಚೇರಿ ಇವರು ಬಂದು ಪಕ್ಷದಲ್ಲಿ ಕೂರುತ್ತಾರೆ, ಇವ್ರು ಬಂದು ಕೂರುತ್ತಾರೆ. ಏನ್ ಸಿಸ್ಟಮ್ ಇದೆಯಲ್ಲ, ಸಿಸ್ಟಮ್ ಚೇಂಜ್ ಮಾಡ್ಬೇಕು ಅಂತ ನಾವು ಫಸ್ಟ್. ಈಗ ಆಮೇಲೆ ಮುಂದಿನ ದಿನಗಳಲ್ಲಿ ಯಾರು ಟಿಕೆಟ್ ಕೊಡ್ತಾರೆ? ಇಡೀ ಜಿಲ್ಲೆಯಲ್ಲಿ ಆಗ್ಬೋದು, ಸ್ಟೇಟ್ ಅಲ್ಲಿ ಆಗ್ಬೋದು, ಎಲ್ಲಿ ಸಿಸ್ಟಮ್ ಇಲ್ಲ. ಅವ್ರ ಆಫೀಸಲ್ಲಿ ಒಂದು ಬಿಜೆಪಿ ಕಚೇರಿ ಇಲ್ಲಿ ಇಲ್ಲ. ಇವತ್ತು ಬಿಜೆಪಿ ಕಚೇರಿ ಇದ್ದಿದ್ರೆ ನಾವು ಹೋಗ್ತಾ ಇದ್ವಿ, ಸಂಘಟನೆ ಓಪನ್ ಆಗಿ ಹೇಳಿದ್ವಿ, ಸರ್ ದಯವಿಟ್ಟು ನಾನು ನೋಡಿ ಸರ್ 20 ವರ್ಷದಿಂದ ಯಾಕೆ ಇಲ್ಲಿ ಬಿಜೆಪಿಗೆ ಯಾರು ಕಾರ್ಯಕ್ರಮ ನಿಂತ್ಕೊಂಡಿಲ್ಲ ಅಂದ್ರೆ, 20 ವರ್ಷದಿಂದ ಲಾಸ್ಟ್ 3 ಮಂತ್ಸ್ ಯಾರು ಟೆಕ್ಸ್ ಆಗ್ತಾರ, ಅವ್ರಿಗೆ ಟಿಕೆಟ್ ಹೋಗಿದೆ. ಯಾರು ಟೆಕ್ಸ್ ಆಗ್ತಾರೆ 3 ಇಯರ್ಸ್ ಸರ್, ಮತ್ತೆ ಸಂದೇಶ ಹೋಗ್ತದೆ ರಾಜಣ್ಣವ್ರಿಗೆ ಕೊಡಿ, ಬೇಡ ಅಂದ್ರೆ ಯಾರಾದ್ರೂ ಯುವಕರಿಗೆ ನುಗ್ಗಿ ಕೊಡಿ, ಬರಲ್ಲ. ಈಗ ನಾವೇನು ಗೆಲ್ಲೋ ಸ್ಟೇಜ್ ಇಲ್ಲ, ಪಕ್ಷ ಸದೃಢ ಮಾಡ್ತೀವಿ ಅಂತೆಲ್ಲ ಕೇಳ್ಕೊಂಡ್ವಿ. ಇಲ್ಲ ದೇವರಾಜ್ ಅವ್ರು ಏನೋ ಮಾಡಿದ್ರೆ, ಎಕ್ಕ ಮಾಡಿದ್ರೆ ಕೆಲಸ ಮಾಡಿದ್ರೆ ನಾವ್ ಹೇಳಿದ್ವಿ, ಸರ್ ಆಫೀಸ್ ಕಚೇರಿ ಆಗಿದ್ರೆ ಅವ್ರ ಆಫೀಸ್ ಹೋಗಲ್ಲ. ನೀವು ನೋಡಿದ್ರು ಒಂದ್ಸಾರಿ ಪೂಜೆ ಹೋಗಿದ್ವಿ, ನಾವು ಓಪನ್ ಏನ್ ಮಾತು ಕೊಟ್ಟಿದ್ದು ಸಂಘಟನೆ ಅದೇ ಸರಿ. ನಾನು ಬಿಜೆಪಿ ಪಕ್ಷ ಬಿಡಲ್ಲ ಸರ್, ಅವ್ರ ಆಫೀಸ್ ಬಿಜೆಪಿ ಕಚೇರಿ ಅಂತ ಮಾಡಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಆಫೀಸ್ ಸ್ವಂತ ಆಫೀಸ್ ಬಂದು ಹೋಗಲ್ಲ. ನಮ್ಮ ಮೂಲ ಉದ್ದೇಶ ಬೇರೆ, ಬಿಜೆಪಿ ಕೆಲಸ ಮಾಡ್ತೀವಿ. ನಾವೇ ಎಂ ಪಿ ಎಲೆಕ್ಷನ್ ಟಿಕೆಟ್ ಇರಲ್ಲ, MLA ಟಿಕೆಟ್ ಇರಲ್ಲ. ರಾಜ್ಯಕ್ಕೆ ಕೇಳಿದಾಗ ಕೇಳಿ ಹೇಳಿದೆ, ರಾಜ್ಯದಲ್ಲಿ ಹಿರಿಯ ಕೆಲಸ ಮಾಡಿದ್ದಾರೆ, ತಾಲೂಕಲ್ಲಿ ಅವರಿಷ್ಟು ಅನುಭವ ನಮ್ಮಲ್ಲ, 5% ಅವರಿಗೆ ಟಿಕೆಟ್ ಅವ್ರಿಗಿಲ್ಲ. ಇಲ್ಲ ರಾಜಣ್ಣವ್ರು ಬೇಡ ಅಂದ್ರೆ ಬೇರೆ ಯೋಚನೆ ಮಾಡಬೇಕು. ಅವತ್ತು ಯಾವತ್ತು ರಾಜಣ್ಣ ನಾವು ಅಪೋಸ್ ಮಾಡಿಲ್ಲ, ಟಿಕೆಟ್ ಬೇಡ. ಏನೋ ಅನ್ಎಕ್ಸ್ಪೆಕ್ಟೆಡ್ ಸುಧಾಕರ್ ಸಾಹೇಬ್ ಏನೋ ಮಾಡಿದ್ರಿ, ರಾಮಚಂದ್ರ ಜೊತೆ ಪಾಪ ರಾಜಣ್ಣವ್ರಿಗೆ ಭರವಸೆ ಕೊಟ್ಟಿದ್ದಕ್ಕೆ ಎಲ್ಲ ಹೋಗಿದೆ. ಇವಾಗ ನಾವು ಅವ್ರಿಗೆ ಅವ್ರ ತರ ನಾವು ಯಾರು ದೇವರಾಜ್ ಯಾರು ರಾಜಣ್ಣ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡಿದ್ದಾರೆ 2 years. ಈಗ ಬಿಜೆಪಿ ಕಚೇರಿ ಸ್ವಂತದ್ದು ಇತ್ತು ಕೂಡ ಬಿಜೆಪಿ ಸೇವಾ ಸೌಧ ಇದೆ. ಬಿಜೆಪಿ ಪಕ್ಷದ ಕಚೇರಿ ಅಧಿಕೃತವಾಗಿ ಬಿಜೆಪಿ ಕಚೇರಿ ಇದೆಯಲ್ಲ, ಅದು ಅದನ್ನೇ ಮಾಡ್ಬೇಕಂತ ಹೇಳ್ತಾರೆ. ಯಾಕೆ ಮಾಡ್ಬೇಕಂದ್ರೆ ಈಗ ಅಧ್ಯಕ್ಷತೆ ಅವರಿದ್ದಾರೆ, ಅಧ್ಯಕ್ಷರು ಅವ್ರು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಟಿಕೆಟ್ ಅವ್ರಿಗೆ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದ್ರ ಕಾರಣದಿಂದ ಆಗಿದೆ. ಈಗ ನಾವು ಈಗ ನೋಡಿ
ಈ ಪ್ರೆಸ್ ಮೀಟ್ ಮಾಡಿ 2 ವರ್ಷ ಕೇಳಿ, ಯಾಕಂದ್ರೆ ಏನ್ ಮಾತಾಡೋದು ತಪ್ಪಾಗುತ್ತೆ ಅವರೆಲ್ಲ. ಯಾಕಂದ್ರೆ ಅವ್ರು ಟಿಕೆಟ್ ಕೊಟ್ಟಿದ್ರು, ಯಾರೋ ಒಬ್ಬರು ಕೆಲಸ ಮಾಡಕ್ಕೆ ಬಂದಿದ್ದಾರಪ್ಪ, ದೇವ್ರಿಗೆ ಬೆಳಗ್ಗೆ ಅದೇ ಮಾಡ್ಕೊಂಡು ನಾನು ಅಲ್ವಾ. ಈ ಕಾರ್ಯಕರ್ತರು ಉದ್ದೇಶ ಮಾಡಪ್ಪ ನಮಗೆ ಹೋಗ್ತಾರೆ ಏನೋ ಒಂದು ಮಾಡಿ ಅಂತ ರಾಜಣ್ಣ ಅವ್ರನ್ನ ಕೂತ್ಕೊಂಡ್ರೆ ಅವ್ರಿಗೆ ಎಲ್ಲರಿಗೆ ಅದು ಕೂತ್ಕೊಂಡು ಮಾತಾಡಿ ಅದು ಸೇರಿ ಸಭೆ ಸೇರಿದ್ರು. ಮುಂದಿನ ದಿನಗಳಲ್ಲಿ ಒಂದು ಆಫೀಸ್ ಕಚೇರಿ ಮಾಡಿ ಅವರು ಅವ್ರು ಬಂದು ಅವರೇ ಅಧ್ಯಕ್ಷ ನನಗೆ ಅಧ್ಯಕ್ಷ ತೆಗೆದು ಅಂತ ಹೇಳೋದು. ಇದು ನಾವು ಇದುವರೆಗೆ ಹೇಳಿ ಪಕ್ಷದ ಸಂಘಟನೆ ಮಾಡ್ತೀವಂತಿಲ್ಲ, ಮತ್ತು ನಾವೇನು ಪಕ್ಷ ಬಿಡಲ್ಲ, ಮತ್ತು ಸಂಘಟನೆ ಮಾಡ್ತೀವಿ. ನಾವು ಆಗಿರ್ತಕ್ಕಂಥ ಹನ್ನೆರಡು ಹೈಕಮಾಂಡ್ ಸೇರ್ಪಡಿಸೋದಂತ ಭರವಸೆ ನಿಂತಿದೆ. ಈಗ ಸಂಘಟನೆಯನ್ನ ಪಕ್ಷದ ಬಿಜೆಪಿ ಕಚೇರಿ ಅಂತ ಹೇಳಿ ಸೇವಾ ಸಮಿತಿ ಅಲ್ಲಿ ಹೋಗಿ ಮಾಡಿದ್ರೆ ಹೊರಗಡೆ ಪೂರ್ಣ ಮಾಡ್ತೀವಿ. ಹೊರಗಡೆ ಅದು ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ನಾವು ವರಿಷ್ಠರಿಗೆ ಹೇಳ್ಬೇಕು. ಅಲ್ಲಪ್ಪ, ನಾವು ವಕಾಲತ್ ಹಾಕಿದ್ದೇವೆ ಹೈಕಮಾಂಡಲ್ಲೇ, ನಾವು ತೀರ್ಮಾನ ಒಂದು NDA ಅಲಯನ್ಸ್ ಮಾಡ್ಕೊಂಡಿದ್ದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ NDA ಮಾಡಿದ್ರು. ಈಗ ನಿಮ್ಗೆ ನ್ಯಾಯ ಕೊಡಬೇಕಾದ್ರೆ ಸ್ಥಳೀಯ ಅಭ್ಯರ್ಥಿನ ಪಕ್ಷದ ವರಿಷ್ಠರು ಆ ಪಕ್ಷದ ವರಿಷ್ಠರು. ಆಮೇಲೆ ಇದು ಒಂದು ಮಾತಾಡಲಿಕ್ಕೆ ಅಂದ್ರೆ ಮನೆ ಯಜಮಾನ ತಿಂದು ನಾವು ಬರೀ ಖಾಲಿ ಕೈ ಬೆಳೀತಾ ಇದ್ದಾರೆ, ಈ ತೃಪ್ತಿ ಆಗಲ್ಲ ಅಂತ ನಿಮ್ಮ ಮನೆಯಲ್ಲೇ ಕೂತು ಬಗೆಹರಿಸ್ಕೋಬೋದಿತ್ತಲ್ಲ. ಈಗ ಸುಧಾಕರ್ ಹೋದ್ರೆ ನೀವೊಂದು ಸಪರೇಟ್ ಸಭೆ ಕರೆಯುವ ಮೂಲಕ ಇದೊಂದು ಗುಂಪುಗಾರಿಕೆ ಆಗಲ್ವಾ? ಸಪರೇಟ್ ಸಭೆ ಅಂದ್ರೆ ಸುಧಾಕರ್ ಹೋಗಿ ನಮ್ಮ 2 ವರ್ಷ ಆದ್ಮೇಲೆ ಗಮನ ಕೊಟ್ಟಾಗ ಆ ವಿಚಾರ ಬರೀ 10-15 ಜನ ಗೊತ್ತಾಗೋದು ಬೇಡ. ನಮ್ಮ ಅಭಿಮಾನಿಗಳು ನಮ್ಮ ಬಿಜೆಪಿ ಬಂದ ನಮ್ಮ ಜೊತೆ ಹೋಗ್ಬೇಕು. ಒಂದು ಗ್ರಾಮ ಪಂಚಾಯತ್ಗೆ 4-5 ಜನ ಮುಖಂಡರು ಯಾರಿಂದ ಅವ್ರು ಕರೆದು ವಿಚಾರವನ್ನು ಮುಗಿಸಿದ್ದೀವಿ. ಈಗ ನಾವು ಸುಧಾಕರ್ ಅವ್ರು ಆಯ್ತು ಕರ್ಸಿ ಮಾತಾಡ್ತೀವಿ, ನೀವು ಯಾರು ಎದೆಗುದೋದು ಬೇಕಾಗಿಲ್ಲ, ಪಕ್ಷವನ್ನು ಸಂಬಂಧ ಕಟ್ಟಣ ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲಾ ರೀತಿಯಲ್ಲಿ ಸಾಕ್ಬೇಕು ಅಂತ ಹೇಳಿದ್ಮೇಲೆ ಮುಂದೆ ಪದಾಧಿಕಾರಿಗಳ ಸಂದರ್ಭದಲ್ಲೂ ನಿಮ್ಮನ್ನ ಎಲ್ಲ ನಿಮ್ಮ ಕಾರ್ಯಕರ್ತರು ನಿಮ್ಮ ಮುಖಂಡರು ಯಾರು ಸಭೆಗಳು ಅದೆಲ್ಲ ಕೂರ್ಸೋಣ, ಅದಕ್ಕೆ ನಾನೆಲ್ಲ ಜವಾಬ್ದಾರಿ ಅಂತ ಹೇಳಿದ್ಮೇಲೆ ಆ ವಿಚಾರವನ್ನ ನಮ್ಮ 34 ಗ್ರಾಮ ಪಂಚಾಯತ್ಗಳ ಮುಖಂಡರು ಕೊಡಕ ವಿಚಾರ ತಿಳಿಸಾಕ ನಾವು ಸಭೆ ಕರೆದದ್ದು. ಅದು ಗುಂಪುಗಾರಿಕೆಲ್ಲ ಬಂಡಾಯ ಸಭೆ ಮಾಡ. ಈಗ ನಾವು ಯಾರ ಮೇಲೆ ಜವಾಬ್ದಾರಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಿದ್ದಾರೆ, ಅವನು ಕರಿಬೋದಾಗಿತ್ತಲ್ಲ. ಅಲ್ಲ, ಅವ್ರು ಕರಿಬೇಕಾದ್ರೆ ನಾವು ಕಾದು NDA ಆದ್ಮೇಲೆ ಅದೇ ಪದಾಧಿಕಾರಿ ನೋಡ್ರಿ ಇನ್ ಮೇಲೆ ನನ್ನ NDA ಸಭೆ ಕರಿಬೇಡ್ರಿ, ಬಿಜೆಪಿ ಪಕ್ಷ ಬಂದಂತ ಹೇಳಿದೆ. ಯಾಕಂತ ಬಂದ ಮಾತಾಡೋದು ಹುಡುಕ್ಬೋದಾಗಿತ್ತಲ್ಲ. ಇದುವರೆಗೂ ಇವತ್ತು ಬೆಳಗ್ಗೆಯಿಂದ ನನ್ನಿಂದ 50 ಜನ ಫೋನ್ ಮಾಡಿದ್ರು ನಮ್ಮ ಅಣ್ಣ, ನನಗೆ ಅವ್ರು ಫೋನ್ ಮಾಡಿದ್ರು, ಪದಾಧಿಕಾರಿ ಫೋನ್ ಮಾಡಿದ್ರು, ಯಾಕಪ್ಪ ಫಂಡಿಂಗ್ ಮಾಡಿದ್ರು. ನಾ ಇದ್ದಿಂದ ಜ್ಞಾಪಕ ಇರಲಿಲ್ಲ. ಯಾರು ಪ್ರಾಬ್ಲಮ್ಸ್ ಆಗ್ಬೇಕು ಮನೆ ಯಜಮಾನ ಮಾಡ್ಬೇಕು. ನಾನು ಮಾಜಿ ಶಾಸಕನು, ಬಟ್ ಕೀ ನಿಮ್ ಕೈ ಕೊಟ್ಟಿದ್ದೀವಿ, ಗವರ್ಮೆಂಟ್ ಕೀ ನಿಮ್ಮ ಹತ್ರ ಐತೆ, ನೀವು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಎಷ್ಟು ಅಣ್ಣ ಕರ್ಕೊಂಡು ಮಾಡ್ಬಿಟ್ಟಾರ. ಇಂಥವರು 16 ಜನ ಹೋಗಿ ನೋಡ್ರಿ, ಅಣ್ಣವ್ರು ಬರ್ತಾರೆ, ನೀವು ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡಿ. ನಾಳೆ ಹೋಗ್ತೀನಿ, ನಾಳೆದ್ದು ಹೋಗ್ತೀನಿ. ಇವಾಗ ಅದಕ್ಕೊಂದು ಒಬ್ಬ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರೆ ಒಂದು ವಾಟ್ಸಪ್ ಅಲ್ಲಿ ಹಾಕೋಣ, ರಾಜಣ್ಣವರು ಮಾತು ಮುಂಚೆ ಅವ್ರಿಗೆ ಫೋಟೋ ಹಾಕ್ಬೇಕು, ಇವೆಲ್ಲ ಹೇಳಿ ನಮ್ಗೆ ಇನ್ನೂ ವೀಕ್ನೆಸ್ ಆಗ್ತದೆ ಹೇಳ್ಬಾರ್ದು ಅಂತವಲ್ಲ. ಇವ್ರು ಗಮನ ತಂದಾಗ ನೆವರ್ ಬಾಲ್ ಟು ಸಾಲ್ವ್ ದ ಪ್ರಾಬ್ಲಮ್. ನಾನು XML ಹಾಕಿ 35 ವರ್ಷ ಜನತಾ ದುಡ್ಡು ಕೊಟ್ಟು ಏನೋ ಕೊಟ್ಟಿದ್ವಿ ಮಾಡಿ ಅಂತ ಹೇಳಿದ್ರೆ ಇವರು ಅವ್ನು ಯಾವ ಕೆಲಸ ಬರ್ತಾನೆ ಮಾತ್ರ ಅವನ ಮಾತು ಕೇಳ್ಕೊಂಡು ನಾನು ಮಾತಾಡ್ತಿರೋದು ಹಾಗೆ ಬಿಟ್ಬಿಡೋದು. ನಾಳೆ ಮಾತಾಡ್ತೀನಿ, ನಾಳೆ ಮಾತಾಡ್ತೀನಿ, ಅವಾಗ ನನಗೆ ತಾತ್ಸಾರ ಆಗಲ್ವಾ? ಅದೇ ಆಗಿರೋದು ಇನ್ನೇನಿಲ್ಲ. ಬೆಲೆ ಕೊಡಲಿಲ್ಲ ಹೇಳ್ತಾ ಇದ್ನಲ್ಲ. ಸರ್, ಎಲ್ಲ ಪಕ್ಷಗಳು ಕೂಡ ಈಗ ನೀವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀರಿ. ಸುಧಾಕರ್ ಅವರು ನಿಮಗೆ ಕೊಟ್ಟು ಭರವಸೆ ಅಕಸ್ಮಾತ್ ಈಡೇರಿಸಲಿಲ್ಲ ಅಂದ್ರೆ ಮುಂದಿನ ನಿಮ್ಮ ನಿರ್ಧಾರ? ನಮ್ಮ ಕಾರ್ಯಕರ್ತರು ಜನ ಇದ್ದಾರೆ, ನಾವು ಬಿಜೆಪಿಯಲ್ಲಿ ಇದೀವಿ. ಅಲ್ಲ, ಈಗ ಇದೀರಿ, ಮುಂದೆ ತೀರ್ಮಾನ ಏನಾಗಿದೆ ತೀರ್ಮಾನ ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಇದೇ ಹಿಂದೆ ಇವತ್ತಿನ ಅರ್ಥ ಹೇಳ್ತೀನಿ ಸರ್. ಇದೇ ಕ್ರಾಸ್ ವಾಟರ್ ಸಿಟ್ಟಿಂಗ್ MLA ಇದ್ದಾಗ ಬಹಳಷ್ಟು ಜನ ಅವತ್ತೇನು 8 ಜನ ನಮ್ಮ ಜೊತೆಗಿದ್ದವರು ರಾತ್ರಿ 12 ಗಂಟೆ ಜೊತೆ ಬೆಳಗ್ಗೆ ಹೋಗಿ ಕ್ರಾಸಿಂಗ್ ಮಾಡಿದ್ರು. ನನಗೆ ಕೈ ಕೇಳ್ಕೊಂಡ್ರು, ನೆಕ್ಸ್ಟ್ ಟಿಕೆಟ್ ಅದು ಇದೆಲ್ಲ ಅಂದ್ರು. ಒಂದೇ ಮಾತಾಡಿದೆ, ನಾನು ಕುಮಾರಣ್ಣ ನಾಯಕತ್ವದಲ್ಲಿ ನಾನಿಲ್ಲಿ ಬರೋದಂತ ಹೇಳ್ಬೇಕು. ಇವತ್ತು ಅದನ್ನ ಎತ್ತಾಗ್ತಾರೆ. ಐ ವೆರಿ ಪ್ರೌಡ್. ನನಗೆ ಟಿಕೆಟ್ ಕೊಡಲಿಲ್ಲ, ನಾನು ಓದೇ ರಾಜಕೀಯ ದಟ್ ಇಸ್ ಸೆಕೆಂಡ್ರಿ. ಪಕ್ಷ ನಿಷ್ಠೆ ನಾಯಕತ್ವ ನಿಷ್ಠೆಗೆ ನಾವು ಭದ್ರಾಗಿರ್ತೀವಿ ಸರ್, ಅದ್ರಲ್ಲಿ ಎರಡನೇ ಬಂದಿಲ್ಲ. ಈಗ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು ಅಂತ ನೀವೊಂದು ಇವತ್ತು ಸಭೆ ಮಾಡ್ತೀರಿ, ಇನ್ನೊಂದು ಈಗ ಅಧ್ಯಕ್ಷರಾಗ ಅವ್ರಿಗೂ ಎಲ್ಲ ಒಂದ್ ಕಡೆ ಪ್ರತಿಷ್ಠೆ ಇರುತ್ತಲ್ಲ, ನನ್ ಗಮನಕ್ಕೂ ತರಬಹುದಿತ್ತಲ್ಲಪ್ಪ ಒಂದು ಸಭೆ ಅನ್ನೋದು. ಯಾಕೆ ನಿನ್ ಗಮನ ತಂದ್ರೆ ನೀನೇನ್ ಮಾಡಿದೆ? ಅದೇ ಯಾರು ತಂದವರು ನೀವು ಅವ್ರು ಮಾತಾಡೇ ಇಲ್ಲ ಅಂತಿದ್ರಲ್ಲ, ಯಾರು? ರಾಮಚಂದ್ರ ಗೌಡ್ರು ಅವ್ರು ನಾವು ಮಾತಾಡೇ ಇಲ್ಲ ಬಿಜೆಪಿ. ಅದನ್ನೇ ನಾನು ಹೇಳ್ತಾ ಇರೋದು, ಕನ್ಕ್ಲೂಡ್ ಮಾಡ್ಬಿಡಿ, ಹೆಸರು ಸಮೇತ ಹೇಳ್ಬಿಡಿ, ಗೊಂದಲ ಬೇಡ ಸರ್. ಯಾರ ಮೇಲೆ ಆರೋಪ ಮಾಡಿ ಹೇಳ್ಬಿಡಿ.
NDA ಅಂತ ಹೇಳ್ತಾರಲ್ಲ, ನೀವು ಪದೇ ಪದೇ ಅದೇ NDA ಅಂದ್ಮೇಲೆ ಎಲ್ಲ NDA ಅಂದ್ಮೇಲೆ ಈಗ ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು. ನಿಮ್ಮ ಪಕ್ಷದ ಒಳಗಿರೋ ಸಮಸ್ಯೆ ನಮ್ಮ ಸಮಸ್ಯೆನೇ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷನೇ. ಯಾರು ಜವಾಬ್ದಾರಿ ಕಟ್ಕೊಂಡಿದಾರೋ, ಮನೆ ಯಜಮಾನ್ತಾನೆ ಯಾರು ಕಟ್ಕೊಂಡಿದಾರೋ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರು ಮಾತಾಡ್ಬೇಕು. ಸರಿ, ಯಾರೇ ಕರೆದ ರೆಡಿ ಟು ಅಕ್ಸೆಪ್ಟ್, ಹೋಗ್ತೀನಿ. ಮತ್ತೆ ಯಾರಾದ್ರೂ ವ್ಯವಸ್ಥೆ ಅದೇ ನಾನು 3 ತಿಂಗಳಿಂದ ಸುಧಾಕರ್ ಮನೆಗೆ ಹೋಗಿದ್ದಕ್ಕೋಸ್ಕರ ನನ್ನ ಮದುವೆ ಜೊತೆ ಕರೆದಿದ್ದಕ್ಕೋಸ್ಕರ ಮನೆ ಹೋದೆ. ಅದು ಇನ್ನೂ ಹೀಗೆ ಇರ್ತಾ ಇದೆ. ಚೆನ್ನಾಗಿರ್ತದೆ ಸಹಜವಾಗಿ ನಮ್ಮ ವ್ಯಕ್ತಿಗತ ಬದುಕಿನಲ್ಲಿ. ರಾಜಕೀಯಕ್ಕೆ ಬಂದಾಗ ಇತ್ತೀಚೆಗೆ ಬಿಜೆಪಿಯಲ್ಲಿ ಭಿನ್ನಮತ ಮೂಲ ಸಾಹಿತ್ಯ ಅಂತ ವಿಚಾರ ಗೊತ್ತಾದ್ಮೇಲೆ ಕಾಂಗ್ರೆಸ್ನವರು ನಿಮ್ಮನ್ನ ಆಹ್ವಾನ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸರ್, ಈಗ ಸಮಾಜದಲ್ಲಿ ಆಗು ಹೋಗಲು ಮಾತುಕತೆ ಚರ್ಚೆಗಳಿಗೆ ನಾನೇನು ಹೇಳಕ್ಕಾಗಲ್ಲ. ಅಧಿಕೃತವಾಗಿ ಏನೂ ಚರ್ಚೆ ಆಗಿಲ್ಲ. ಅಧಿಕೃತವಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥ ಆಹ್ವಾನ ಮಾಡ್ತಕ್ಕಂಥ ಕೆಲಸ ನಡೆದಿದೆಯಾ? ಇಲ್ಲ. 4-5 ವೇದಿಕೆಯಲ್ಲೂ ಕಾಣಿಸಿದಿರಾ? ಮತ್ತೆ ಮಾಜಿ ಶಾಸಕರು ಬಚ್ಚೇಗೌಡರು ಮನೆಗೆ ಬೆವರೇ ಹೋಗಿದ್ದೀರಾ? ಅಲ್ಲೇ ಬಚ್ಚೇಗೌಡರು ಮನೆಗೆ ಒಂದ್ಸಲ ಒಂದ್ಸಲ ಹೋಗಿದ್ದೆ, ಎಲ್ಲ ಫೋಟೋ ನೋಡಿದೆ. ಅಲ್ಲ ಹೊಸಕೋಟೆ ಅಲ್ಲ, ಚಿಕ್ಕಬಳ್ಳಾಪುರ. ಮಾಜಿ ಕುಪ್ಪಳ್ಳಿ ಬಚ್ಚೇಗೌಡರು. ಯಾವ್ದೊಂದು ನೋಡಿದೆ ಫೋಟೋ, ಒಂದು ಮನೆಗೆ ಹೋಗಿದ್ದೆ. ಯಾವಾಗ ಗೊತ್ತಾ? ಅದು ಹೇಳ್ತೀನಿ. MP ಚುನಾವಣೆ ಇತ್ತಲ್ಲ, MLA ಚುನಾವಣೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ಬಂದಾಗ ನಮ್ಮ ವರಿಷ್ಠರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜಗಳ ಬಚ್ಚೇಗೌಡರು ಹೋಗಿ ಸ್ವಲ್ಪ ಮಾತಾಡೋ ಹೋಗೋದು ಬೇಡ ಅಂತ ಹೇಳಿದಾಗ ಅವರ ಸಂಧಾನಕಾರನಾಗಿ ಆ ಫೋಟೋ ಬಂದಿರ್ತೀವಿ. ನಾನು ಬಚ್ಚೇಗೌಡರು ರೀಸೆಂಟ್ ಆಗಿ ನೋಡಿದೆ ಸರ್. ಅದಕ್ಕೆ ರೀಸೆಂಟ್ ಆಗಿ ಹಾಕಿದ್ದಾರೆ. ನೋಡಿದೆ. ಲಾಸ್ಟ್ ಒಂದೇ ಒಂದು ಕನ್ಕ್ಲೂಡ್ ಮಾಡ್ಕೊಳ್ಳಿ ದಯವಿಟ್ಟು. ಅಲ್ಪ ಸ್ವಲ್ಪ ಆಗಿದೆ. ನಮ್ಮ ಹಿಂದ್ಗಡೆ ಇದ್ದವರು ಅವರು ಶಾಸಕರಾಗಿ ಕೊಟ್ಟಿರೋದು, ರಾಜಕೀಯ ಜೀವನದಲ್ಲಿ ಕೊಟ್ಟಿರೋರ್ನೆಲ್ಲ ಕರೆದೊಂದು ಸಭೆ ಮಾಡಿದ್ದೀವಿ. ಅಷ್ಟು ಬಿಟ್ರೆ ಇದಕ್ಕೆ ಬೇರೆ ಅನ್ಯತಾ ಏನೆಲ್ಲ ಇದು ಮಾಡೋದು ಬೇಡ. ಅಲ್ಪ ಸ್ವಲ್ಪ ತಪ್ಪುಗಳಾಗಿರೋದು ಸಹಜ. ಇದಕ್ಕೆ ನಾನು ಕೂಡ ಅವ್ರನ್ನ ಸರಿ ಮಾಡ್ಕೊಳ್ಳೋ ಅಂತ ಹೇಳಿರೋದು ನಿಜ. ರಾಜಣ್ಣ ಅವ್ರಿಗೂ ನೀವೇನೋ ಸರಿ ಮಾಡ್ಕೊಳ್ಳೋ ಅಂತ ಹೇಳಿರೋದು ನಾನು ನಿಜ. ಇದು ಸರಿ ಹೋಗ್ತದೆ. ಸುಧಾಕರ್ ಅವರು ಸರಿ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀವಿ, ಶಿಸ್ತಿನ ಸಿಪಾಯಿಗಳಲ್ಲಿ ಇರ್ತೀವಿ. ಇದು ಕನ್ಕ್ಲೂಡ್. ಬೇರೆ ಅನ್ಯತಾ ಏನೂ ಭಾವಿಸ್ಬೇಡಿ.